ಹಲೋ ರವಿ, ನಮಸ್ಕಾರ. ಆ, ನಾನು VSNA ಕಾನ್ಫರೆನ್ಸ್ 48 ಕನ್ವೆನ್ಷನ್ ಸ್ಟಾರ್ಟ್ ಆಗ್ತದೆ, ನಿಮಗೆಲ್ಲ ಗೊತ್ತಿರ್ಬೋದು. ಹೋಗ್ತಾ ಇದ್ದೀರಾ VSNA ಓ, ಕನ್ವೆನ್ಷನ್ಗೆ ಈ ವರ್ಷ? ಗಂಗಾಧರ್, ನಮಸ್ತೆ. ಇಲ್ಲ, ಈ ವರ್ಷ ಹೋಗ್ತಾ ಇಲ್ಲ ನಾನು. ಹೋದ ಹೌದೇನು, ವರ್ಷನೂ ಹೋದ ವರ್ಷ ಹೋಗಿರ್ಲಿಲ್ಲ. ಹೋಗಿದ್ರ? ಅದಕ್ಕೆ ಮುಂಚೆ ನಾನು ಬೇಸಿಕಲಿ ನಾನು ಯಾವುದೇ ಜಾತಿ ಸಂಘ ಅಥವಾ ಭಾಷೆ ಸಂಘ ಯಾವುದಕ್ಕೂ ನಾನು ಸದಸ್ಯನಲ್ಲ. ಆದ್ರೆ ನಾನು ಈ ಓಕೆ. ಕನ್ವೆನ್ಷನ್ಗಳಿಗೆ ಆಗಾಗ್ಗೆ ಹೋಗ್ತಾ ಇರ್ತೇನೆ. ಇದಕ್ಕೆ ಮುಂಚೆನೂ ಹೋಗಿದ್ದೀನಿ. VSNA ಕನ್ವೆನ್ಷನ್ ಒಂದು 4 ಕನ್ವೆನ್ಷನ್ಗೆ ಹೋಗಿದ್ದೀನಿ ನಾನು. ಬಟ್ ನೀವು ಹೋಗ್ತಾ ಇದ್ದೀರಾ ಈ ಸಾರಿ? ಇಲ್ಲ, ನಾನು ಈ ಸಲ ಹೋಗ್ತಾ ಇಲ್ಲ. ಅಂದ್ರೆ ನಮ್ಗೆ ಇಲ್ಲಿಂದ ದೂರ ಇದೆಯಲ್ಲ, ಡೆಟ್ರಾಯ್ಟ್ ಅಲ್ಲಿ ಇದೆ ಅನ್ಸ್ತದೆ, ಹಾಗಾಗಿ ಹೋಗ್ತಾ ಇಲ್ಲ, ಈ ಇಲ್ಲ. ಸಲ ಅದು ಶಾರ್ಲಟ್ ಅಲ್ಲಿ ಇದೆ. ಶಾರ್ಲೆಟ್ ಹೋದ ಅಲ್ಲಿ ವರ್ಷ ಹೋದ ಲಾಸ್ಟ್ ವರ್ಷ ಟೈಮ್ ಹೌದು, ಡೆಟ್ರಾಯ್ಟ್ ಹೋದ ಅಲ್ಲಿ ವರ್ಷ ಇತ್ತು. ಡೆಟ್ರಾಯ್ಟ್ ಅಲ್ಲಿ ಹಾ, ಇತ್ತು. ಓಕೆ ಓಕೆ ಹಾಗಾಗಿ ಓಕೆ. ನನಗೆ ಈ ಒಂದು ಇನ್ವಿಟೇಷನ್ ಹಾ ಬಂದಿತ್ತಲ್ಲ, ನಾನಿದು 47th 48th ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಹಾ ಹಾ ನೋಡ್ರಿ, ಇಲ್ಲಿ ಸ್ಕ್ರೀನ್ ಹೌದು ಅಲ್ಲಿ ಹಾಕಿದ್ದೀನಿ, ಹೌದೌದು. ಚೆಕ್ ಮಾಡಿ. ಇದು 47th. ಇಲ್ಲ, ಅದು ನಾನು ಅವರು ಏನಪ್ಪ ಇಲ್ಲ ಇದು ಅವರು ಮತ್ತೆ ವಚನಾನಂದ ಶ್ರೀಗಳನ್ನ ಈ ವರ್ಷ ಕರೆಸ್ಬಿಟ್ರೇನೋ ಅಂತ ಇಲ್ಲ ಆಶ್ಚರ್ಯ. ಅವರು ಈ ಸಲ ಗ್ರೂಪ್ 48 ಅಲ್ವಾ? ಗ್ರೂಪ್ ನಲ್ಲಿ ಹೋದ್ ಸಲ ಆದ ಒಂದು ಕನ್ವೆನ್ಷನ್ ಫೋಟೋನ ಆಲ್ಬಮ್ ಈ ಸಲ ಮೊನ್ನೆ ರಿಲೀಸ್ ಮಾಡಿದ್ರು, ಜಸ್ಟ್ ಆಸ್ ಎ ಪ್ರಿವ್ಯೂ ತರ. ಹ್ಮ್. ಸೊ ಅದನ್ನ ನೀವು ನೋಡಿ ಕನ್ಫ್ಯೂಸ್ ಹಾ ಮಾಡ್ಕೊಂಡಿರ್ಬೋದು. ಹಾ. ಬಟ್ ಏನಿವೆ, ಸೊ ಹೇಳಿ, ಏನ್ ನಡೀತಾ ಇದೆ? ಅಂದ್ರೆ ಈ ಸಲ ನೀವೇನ್ ಹೋಗ್ತಾ ಇಲ್ಲ? ಆಗ್ಲಿ, ಎಲ್ಲ VSNA ಕನ್ವೆನ್ಷನ್ ಹೋಗ್ತಾ ಇರೋ ಎಲ್ಲರಿಗೂ ಗಂಗಾಧರ್ ಮಠದವ್ರ ಕಡೆಯಿಂದ ಆಲ್ ದ ಬೆಸ್ಟ್, ಹ್ಯಾಪಿ ಕನ್ವೆನ್ಷನ್. ಎಲ್ಲರಿಗೂ ಭಾಗವಹಿಸ್ತಾ ಇರೋ ಎಲ್ಲರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಾನು. ನೀವು ಏನಾದ್ರು ಹೇಳೋದಾದ್ರೆ ಹೇಳ್ರಿ ರವಿ ಸರ್. ಇಲ್ಲ, ಇಟ್ಸ್ ಅ ಫೈನ್ ಗೆಟ್ ಟುಗೆದರ್. ಒಳ್ಳೆ ಗೆಟ್ ಟುಗೆದರ್ ಚೆನ್ನಾಗಿರುತ್ತೆ. ನಾನು 4 ಕನ್ವೆನ್ಷನ್ಗಳು ಹೋಗಿದ್ದೀನಿ. ನನ್ನ ತುಂಬಾ ಜನ ಫ್ರೆಂಡ್ಸ್ ಬರ್ತಾರೆ. ಸೊ ವೆರಿ ನೈಸ್ ಕನ್ವೆನ್ಷನ್, ವೆರಿ ನೈಸ್ ಗೆಟ್ ಟುಗೆದರ್, ಐ ವುಡ್ ಸೇ. ನಾಟ್ ಇದು ಏನು ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ಅಂತ ಏನಿದೆ ಇಲ್ಲಿ, ಎಕ್ಸ್ಪೆಕ್ಟೇಷನ್ಸ್, if you have expectations, certain expectations, ಆಗ it may not fulfill your expectation or it may not meet your expectations. ಓಕೆ, ನಿಮಗೇನಾದರೂ VSNA ಇಂದ ಕೆಲವು ಎಕ್ಸ್ಪೆಕ್ಟೇಷನ್ಗಳಿದ್ರೆ, ಈ ಕನ್ವೆನ್ಷನ್ ಇಂದ ವಾಟ್ ಐ ಕ್ಯಾನ್ ಟೇಕ್ ಫ್ರಮ್ ದಿಸ್ ಕನ್ವೆನ್ಷನ್ ಅಂತ ಏನಾದರೂ ಇದ್ರೆ, ಆ ರೀತಿಯ ಯಾವುದೇ ಎಕ್ಸ್ಪೆಕ್ಟೇಷನ್ಗಳನ್ನ ಇಟ್ಟುಕೊಳ್ಳದೆ ಕೇವಲ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ನಿಂದ ಹೋದ್ರೆ ಇದು ಒಳ್ಳೆ ಆಮೇಲೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಬಟ್ ದೇರ್ ಆರ್ ಸೋ ಮೆನಿ ಅದರ್ ವೇಸ್ ಫಾರ್ ಎಂಟರ್ಟೈನ್ಮೆಂಟ್ ಇನ್ ಅಮೆರಿಕಾ, ಯು ನೋ ವಾಟ್ ಐ ಆಮ್ ಸೇಯಿಂಗ್. ಸೊ you will get more entertainment. I mean, you get more bang for the buck. It's America, so always we look more bang for the buck. ಸೊ ಅದನ್ನ ನೋಡ್ಕೊಂಡ್ರೆ, ಸೊ ಹಿಯರ್ ಇಟ್ಸ್ ಶೂನ್ಯ ಸಂಪಾದನೆ ಅಂತ ಹೇಳೋದಿಲ್ಲ. ಅಲ್ಲ, ಶೂನ್ಯ ಸಂಪಾದನೆ ಅನ್ನೋದು ಬಹಳ ದೊಡ್ಡ ಮಾತದು. ಈ ಶೂನ್ಯ ಸಂಪಾದನೆ ಮೇಲೆ ನೀವು ಬುಕ್ ಬರ್ದಂಗೆ ಐತೆ. ಆ ಶೂನ್ಯ ಸಂಪಾದನೆಗೂ VSNAದಲ್ಲಿ ಬಂದು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಪಡೆಯೋ ಶೂನ್ಯ ಸಂಪಾದನೆಗೂ ಸಮ ಇರ್ಲಿಕ್ಕಿಲ್ಲ ಅಂತ. ಇಲ್ಲ, ದುಡ್ಡು ಖರ್ಚು ಅಂತಂದಲ್ಲ. ಸೊ ವಾಟ್ ಐಮ್ ಸೇಯಿಂಗ್ ಈಸ್, ಯಾಕಂದ್ರೆ ಅವರು ಈಗ VSNA ಕನ್ವೆನ್ಷನ್ ಅವರು ಈ ಸರಿ ಶಾರ್ಲಟ್ ಇಲ್ಲಿದೆ, ನಮ್ಮಲ್ಲಿ ಬೀಚ್ ಇದೆ, ಅದು ಇದೆ, ಇದೇ ಇದೆ ಅಂತ ಅವರು ಕ್ಯಾಂಪೇನಿಂಗ್ ಮಾಡ್ತಾ ಇರ್ತಾರಲ್ಲ. ಬಟ್ ಇಫ್ ಐ ಗೋ ಒಂದು ರಿಲಿಜಿಯಸ್ ಕನ್ವೆನ್ಷನ್ ಹೋಗ್ತೀನಿ ಅಂದ್ರೆ, ಅಲ್ಲಿ ನನಗೆ ಕೆಲವು ರಿಲಿಜಿಯಸ್ ಆಸ್ಪೆಕ್ಟ್ಸ್ ನನಗೆ ತಿಳಿಬೇಕು. ಆಮೇಲೆ ಸೋಷಿಯಲಿ ನನಗೆ ಕೆಲವು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ಗಳು ನನಗೆ ಫುಲ್ಫಿಲ್ ಆಗಬೇಕು. ಇದೇನೋ ಫುಲ್ಫಿಲ್ ಆಗದಲೆ ಸುಮ್ಮನೆ ಗ್ಯಾದರಿಂಗ್, ನಾವು ಇಂಡಿಯಾದಿಂದ ರೊಟ್ಟಿ ಬರುತ್ತೆ, ಜೋಳದ ರೊಟ್ಟಿ ತರ್ತೀವಿ, ಮುಳುಗಾಯಿ ಪಲ್ಯ ತರ್ತೀವಿ, ಬದನೆಕಾಯಿ ಇದೆಲ್ಲ ಮಾಡ್ತೀವಿ, ಚಟ್ನಿ ಕುಡಿತೀವಿ, ಅದನ್ನ ನಾನು ಇಲ್ಲೇ ಕೂತ್ಕೊಂಡು ತಿನ್ಬೋದಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಗೆಟ್ ಟುಗೆದರ್, ಇಲ್ಲೇ ನನ್ನ ಫ್ರೆಂಡ್ಸ್ನ ಗೆಟ್ ಟುಗೆದರ್ ಮಾಡ್ಬೋದು. ಆಮೇಲೆ ಇಂಡಿಯಾದಿಂದ ಡೆಲಿಗೇಟ್ಸ್ ಬರ್ತಾರೆ ಅಂದ್ರೆ, ಆಲ್ ಡೆಲಿಗೇಟ್ಸ್ ಯಾರು ನೀವು ನೋಡ್ತಾ ಇದ್ರಿ ಎಲ್ಲ ಮುಖಗಳನ್ನ. ಇದ್ದಿದ್ರಲ್ಲಿ ನನಗೆ ಸುತ್ತೂರು ಸ್ವಾಮಿಗಳು, ಒಬ್ಬ ಗೌರವಾನ್ವಿತ ಸ್ವಾಮೀಜಿ ಅವರಿಂದ ನಾನು ಕೆಲವು ಪ್ರವಚನಗಳನ್ನ ಕೇಳಿ, ಅದರಿಂದ ದಟ್ ಇಸ್ ದ ಓನ್ಲಿ ಮೀಟಿಂಗ್ ಎಕ್ಸ್ಪೆಕ್ಟೇಷನ್ ನನಗೆ ಈ ಕನ್ವೆನ್ಷನ್ ಇಂದ. ಇನ್ನುಳಿದಂತೆ ವಚನಾನಂದ, ಆಲ್ರೆಡಿ ಯು ನೋ ಹಿಮ್. ಈಗ ಆಲ್ರೆಡಿ ಅವರು ಪೋಕ್ಸೋ ಕೇಸಲ್ಲಿ ಸಿಕ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆನೇ ಇಂತಾರೆ ಒಬ್ರು ಶರಣರು ಬರ್ತಾ ಇದ್ರು, ಅವರು ಪೋಕ್ಸಲ್ಲಿ ಹೋಗಿದ್ರು. ಎಸ್ಪೆಷಲಿ ಈ VSNA ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ, ನೋಡಿ, ಅಮೆರಿಕಾದಲ್ಲಿ ನಾವು ಬಂದಿರತಕ್ಕಂಥ VSNA ಇರ್ಬೋದು, ಅಥವಾ ಕನ್ನಡ ಬೇಸ್ಡ್ ನಮ್ಮ ಕನ್ನಡಿಗರು ಇರ್ಬೋದು, ಅಥವಾ ಭಾರತೀಯರು ಇರ್ಬೋದು, ಇವರೆಲ್ಲ ಬಂದಿರೋದು ಏನಪ್ಪ ಅಂದ್ರೆ ಆಸ್ ಅ ಗುಡ್ ಪ್ರೊಫೆಷನಲ್ಸ್.
ಒಳ್ಳೊಳ್ಳೆ ಪ್ರೊಫೆಷನಲ್ಲೇ ಇದ್ದಾರೆ. ಅವರಿಗೆ ಅವರದೇ ಒಂದು ಸಂಸ್ಕೃತಿಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ನಮ್ಮ ಮಕ್ಕಳಿಗೆ ಅದನ್ನ ಹಂಚಬೇಕು ಅನ್ನೋ ಒಂದು ತುಡಿತ ಏನಿದೆಯಲ್ಲ, ಆ ತುಡಿತದ ಮಿಡಿತವಾಗಿ ಈ ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕ ಆರಂಭವಾಗಿದೆ. ಇದೇ ರೀತಿ ಬೇರೆ ಬೇರೆ ಭಾಷೆಯ ಕನ್ನಡ ಸಂಘ ಏನಿದೆ ಅದನ್ನು ಅದೇ ತುಡಿತದಿಂದನೇ ಹುಟ್ಟಿರುವಂತ ಸಂಘ. ಇದೇ ರೀತಿಯಾಗಿ ಬೇರೆ ಬೇರೆ ಭಾರತೀಯರು ಅವರವ್ರದೇ ಆದ ಸಂಘಗಳನ್ನು ಕಟ್ಟಿಕೊಂಡಿದೆ. ಆದರೆ ಇವರ ಉದ್ದೇಶ ಏನಿದೆ ಇದು ತುಂಬಾ ಒಳ್ಳೆಯ ಉದ್ದೇಶ. ಆದ್ರೆ ಈ ರಿಲಿಜಿಯಸ್ ಆಸ್ಪೆಕ್ಟ್ಸ್ ನಲ್ಲಿ ನಮ್ಮಂತ ಪ್ರೊಫೆಷನಲ್ಸ್, ಇಲ್ಲಿರ್ತಕ್ಕಂಥ ಡಾಕ್ಟರ್ಸ್ ಆಗ್ಲಿ, ಇಂಜಿನಿಯರ್ಸ್ ಆಗ್ಲಿ, ಅವರೆಲ್ಲರೂ ಅದರಲ್ಲಿ ಎಕ್ಸ್ಪರ್ಟ್ಸ್ ಏನಾಗಿರ್ಲಿಲ್ಲ. ಹಾಗಾಗಿ ಅವರಿಗೆ ಯಾರನ್ನ ಇಲ್ಲಿಗೆ ಕರೆಸ್ಬೇಕು, ಯಾವ ರೀತಿಯ ಗೆಸ್ಟ್ ನ ಕರೆಸ್ಬೇಕು ಅನ್ನೋ ಒಂದು ಪ್ರಾಥಮಿಕ ನಾಲೆಡ್ಜ್ ಇದೆ, ಪ್ರಾಥಮಿಕ ಜ್ಞಾನ ಇದೆ. ಬಟ್ ಆದ್ರೆ ಅಲ್ಲಿ ಕೆಲವು ರಾಜಕಾರಣಿ ಪ್ರಣೀತ ವ್ಯಕ್ತಿಗಳು ಸೇರ್ಕೊಂಡೋ ಏನೋ ಗೊತ್ತಿಲ್ಲ, ನೀವು ನೋಡಿರ್ಬೋದು. ಅವರು ಸುಮ್ಮನೆ ಅದೇ ಏನೋ ತಥಾಕಥಿತ ರಾಜಕಾರಣಿಗಳೇ ಬರ್ತಾ ಇರ್ತಾರೆ, ಜಾತಿ ಪೀಠದ ಸ್ವಾಮಿಗಳೇ ಬರ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಅದರಲ್ಲೂ ರಾಜಕೀಯ ಏನೇನೋ ಸೇರ್ಕೊಂಡಿದ್ದೆ. ನಾನು ಮೆಂಬರ್ ಅಲ್ಲ, ಮೆಂಬರ್ಗಳು ನಾನು ನೋಡಿರೋದು ಶಿಕಾಗೋನಲ್ಲಿ ನೋಡಿದ್ದೆ. ಅದಕ್ಕೆ ಮುಂಚೆ ಏನೋ ಈ ಅದರಲ್ಲಿ ಯಾರೋ ಮಾತೆ ವಿಶಿಷ್ಟ ಒಬ್ಬ ಹಾದಿಮನಿ ಅಂತ ಸೇರ್ಕೊಂಡ್ಬಿಟ್ಟು ಇದರಲ್ಲಿ VSN ಲಿಂಗಾಯತ ಅಂತ ಮಾಡಿದ, ಏನಲ್ಲಿ ಲಿಂಗಾಯತಿಗಳಂತ ಏನೋ ಶುರು ಮಾಡಿದಾರಲ್ಲ ಇಂಡಿಯಾದಲ್ಲಿ, ಅದೇ ತರ ಇಲ್ಲೂ ಒಬ್ಬ ಲಿಂಗಾಯತಿ ಬಂದು ಈ ಸಂಘದ ಒಳ ಹೊಕ್ಕು ಏನೋ ರಾಜಕೀಯ ಮಾಡಿ ಅವನ್ನ ಇವರೆಲ್ಲ ಸಂಘದವರು ಹೊರಗಾಕಿದ್ರು ಅಂತ ನೀವೆಲ್ಲ ಸುದ್ದಿ ಕೇಳಿದೀರಾ? ಕರೆಕ್ಟ್ ಅಲ್ಲ? ಅದನ್ನ ನಾನು ಸ್ಪೆಷಲ್ ಹಾದಿಮನಿ ಅಲ್ವಾ ನೀವು ಯಾರ ನನಗೆ ಐ ಡೋಂಟ್ ನೋ, ಬಿಕಾಸ್ ನಾನು ಸದಸ್ಯ ಅಲ್ಲ, ಅದ್ರ ಬಗ್ಗೆ ನಾನು ಯಾರದೇ ಹೆಸರು ಹಿಡಿದು ಹೇಳಲಿಕ್ಕೆ ಇಷ್ಟಪಡಲ್ಲ. ಹೌದು, ಆತ ಅವನು ಹೌದು, ಅವರು ರಂಜಾನ್ ದರ್ಗಾ ಮತ್ತೆ ಅಕ್ಕ ಅನ್ನಪೂರ್ಣ ಅಂತ ಇಬ್ಬರನ್ನ ಯಾರನ್ನ ಕರೆಸಿದ್ರು ಶಿಕಾಗೋ ಕೆನಡಾ ಕನ್ವೆನ್ಷನ್ಗೆ. ಆ ಟೈಮ್ನಲ್ಲಿ ಅವರು VSN ಅನ್ನೋದ್ರಲ್ಲಿ ವಿ ಪದ ತೆಗೆದು ಲಿಂಗಾಯತ ಸೇರಿಸಿ ಅಂತ ಜೋರಾಗಿ ಘನಘೋರವಾಗಿ ಭಾಷಣನೂ ಮಾಡಿಸಿದ್ರು ಅವರು ಇವರಿಬ್ಬರಿಂದ. ಆದ್ರೆ ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕ ಎಚ್ಚೆತ್ಕೊಂಡು ಅವ್ರನ್ನ ಸಂಘದಿಂದ ಉಚ್ಚಾಟನೆ ಮಾಡಿದೆ ಅಂತ ನನಗೆ ನಂತರ ತಿಳಿದು ಬಂದ ಸಂಗತಿ. ಬಟ್ ಏನೇ ಆದ್ರೂ ಈ ಸಂಘದಲ್ಲೂ ಒಂದು ಊಳಿಗೆ ಮಾನ್ಯ ಸ್ವಜನ ಪಕ್ಷಪಾತ ಅಂತ ಏನಂತೀವಲ್ಲ ನಾವು, ಅದು ಸೇರಿದೆ. ಆಮೇಲೆ ಇದರಲ್ಲೂ ಓಲೈಕೆ, ವಶೀಲಿಬಾಜಿ ಇವೆಲ್ಲವೂ ಈ ಸಮಾಜದ ಸಮ್ಮೇಳನದಲ್ಲಿ ನೀವು ನೋಡ್ಬೋದು. ಯಾಕಂದ್ರೆ ಕರೆಸೋದು ಅದೇ ರಾಜಕಾರಣಿಗಳಿಂದ, ಅವರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ ಕರ್ಸೋದು ಏನ್ ಅರ್ಥ ಇದೆ? ಆಮೇಲೆ ನೋಡಿ, ನೀವು ಒಂದು ಕನ್ವೆನ್ಷನ್ಗೆ ಹೋಗ್ಬಿಟ್ರೆ ಸಾಕು, ನೀವು ಇಡೀ ಲೈಫ್ ಯಾವ ಕನ್ವೆನ್ಷನ್ಗೆ ಹೋಗೋದೇ ಬೇಕಿಲ್ಲ. ಯಾಕಂದ್ರೆ ಕನ್ವೆನ್ಷನ್ನಲ್ಲಿ ಅನುಭವ ಮಂಟಪ, ಆಮೇಲೆ ವಧುವರರ ಇದು ಗೆಟ್ ಟುಗೆದರ್ ಅಂತ ಇರುತ್ತೆ. ಆಮೇಲೆ ಬಿಸ್ನೆಸ್ ಫೋರಮ್ ಅಲ್ಲಿ ಇಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಬಿಸ್ನೆಸ್ ಒಂದು ಫೋರಮ್ ಮಾಡ್ತಾರೆ. ಇದು ಸೇಮ್ ತಥಾಕಥಿತ ಒಂದೇ ಪ್ಯಾಟರ್ನ್. ಅವರು ಇಂಡಿಯಾದಿಂದ ರಾಜಕಾರಣಿಗಳನ್ನ ಕರೆಸ್ತಾರೆ, ರಾಜಕಾರಣಿಗಳು ಉಗ್ರವಾಗಿ ಭಾಷಣ ಮಾಡ್ತಾರೆ, ಆಮೇಲೆ ಇತ್ಲ ಸೈಟ್ ಸ್ಟೇಯಿಂಗ್ ನೋಡ್ಕೊಂಡ್ಬಿಟ್ಟು ಅವ್ರ ಪಡೆಗೆ ಅವ್ರು ಹೋಗ್ತಾ ಇರ್ತಾರೆ. ಬಟ್ ನೀವು ಅಷ್ಟೇ, ನೀವು ಅಲ್ಲಿ ಹೋದಾಗ ಏನ್ ಮಾಡ್ತೀರಾ, ನಿಮ್ ನೆಂಟರನ್ನ ಸ್ನೇಹಿತರನ್ನ ಸೇರ್ಕೊಂಡು ಮೀಟ್ ಮಾಡ್ಕೊಂಡು ನಕ್ಕು ಜೋಳದ ರೊಟ್ಟಿ ತಿನ್ಕೊಂಡು 3 ದಿವಸ ವಾಪಸ್ ಬರ್ತೀರಿ. ಬಟ್ ಆಫ್ಟರ್ ಗೆಟ್ ಟುಗೆದರ್ ಎನ್ನುವುದೇ ಇದರದ ಉದ್ದೇಶ. ಇದಕ್ಕಿಂತ ಹೆಚ್ಚಾಗಿ ಐ ಡೋಂಟ್ ಸಿ ಎನಿಥಿಂಗ್. ನೀವೇನಾದ್ರೂ ನೋಡಿದ್ರೆ? ನನಗೆ ಇದರಲ್ಲಿ ಒಂದ್ ಸ್ವಲ್ಪ ಪಾಸಿಟಿವ್ಸ್ ಕಂಡು ಬಂದಿದೆ. ಅಂದ್ರೆ ನನಗೆ ಪಾಸಿಟಿವ್ ಪ್ರೋಸ್ ಅಂಡ್ ಕಾನ್ಸ್ ಎಲ್ಲದರಲ್ಲೂ ಇದ್ದಂಗೆ ಇದರಲ್ಲೂ ಪ್ರೋಸ್ ಅಂಡ್ ಕಾನ್ಸ್. ನಾನು ಬಹಳ ಕಾನ್ಫರೆನ್ಸಸ್ ಅಟೆಂಡ್ ಮಾಡಿದ್ದೀನಿ. ಬಟ್ ಈಗ 2008 ಅಲ್ಲಿ ಶಿಕಾಗೋದಲ್ಲಿ ನೀವು ಹೇಳಿದ್ರಲ್ಲ, ಅದಕ್ಕೂ ಬಂದಿದ್ದೆ ನಾನು. ನಮ್ಮ ತುಮಕೂರು ಶಿವಾನಂದ ಶಿವಾಚಾರ್ಯರು ಬಂದಿದ್ರು. ಅವಾಗೇನೆ ಬಹಳ ಜನ ಡೆಟ್ರಾಯ್ಟ್, ಶಿಕಾಗೋದವ್ರನ್ನೆಲ್ಲ ಭೇಟಿಯಾಗಿದ್ದೆ. ಮತ್ತೆ 2003-4 ಅಲ್ಲಿ ಇದ್ರೊಳಗೆ ನಡೆದಿತ್ತು, ಯಾವ್ದು ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿತ್ತು. ಆಮೇಲೆ 2015 ನಲ್ಲಿ ಇದರೊಳಗೆ ಯಾವ್ದು ಡಲ್ಲಾಸ್ ಅಲ್ಲಿ ನಡೆದಿತ್ತು. ಆಮೇಲೆ ಅದು ಬಿಡಿ, ಅದೆಲ್ಲ ಹೇಳೋದು, ಅದು ಇತಿಹಾಸ ಹೇಳೋದು ಬಿಡೋದು. ಪ್ರತಿ ವರ್ಷ ಒಂದೊಂದು ಊರಲ್ಲಿ ಒಂದೊಂದು ಊರಲ್ಲಿ ಕನ್ವೆನ್ಷನ್ ಆಗುತ್ತೆ. ಬಟ್ ದ ಡಿಫರೆನ್ಸ್ ಈಸ್ ವಾಟ್ ಈಸ್ ದ ಪ್ಯಾಟರ್ನ್, ವಾಟ್ ಈಸ್ ದ ಬೆನಿಫಿಟ್ ಯು ಗಾಟ್ ಔಟ್ ಆಫ್ ಇಟ್. ದ ಕ್ವಶನ್ ಈಸ್, ನಿಮಗೆ ಈ ಕನ್ವೆನ್ಷನ್ ಇಂದ ಗೆಟ್ ಟುಗೆದರ್ ನಮ್ಮವರು ಅಂತ ಸೇರ್ಕೊಂಡಿದ್ದೇನೆ ಬಿಟ್ರೆ ನಿಮಗೆ ಇನ್ನೇನಾದ್ರೂ ಬೆನಿಫಿಟ್ ಇದೆಯಾ? ವಾಟ್ ವಾಸ್ ಯುವರ್ ಎಕ್ಸ್ಪೆಕ್ಟೇಷನ್? ಸಿ, ಇಫ್ ಐ ಗೋ ಟು ಎ ರಿಲಿಜಿಯಸ್ ಕನ್ವೆನ್ಷನ್, ಓಕೆ, ನನಗಲ್ಲಿ ನನ್ನ ಧರ್ಮದ ಬಗ್ಗೆ, ನನ್ನ ಮತದ ಬಗ್ಗೆ, ನನ್ನ ಮತದ ಆಚರಣೆಯ ಬಗ್ಗೆ
ಏನಾದ್ರೂ ಒಂದು ಜ್ಞಾನ ಸಿಗಬೇಕು. ಇಲ್ಲಿ ಹೋದಾಗ ಏನಾಗುತ್ತೆ, ಅನುಭವ ಮಂಟಪ ಅಂತ ಅವ್ರದವ್ರದೇ ಒಂದು ಪ್ಯಾನಲ್ ಇರುತ್ತೆ, ಅವ್ರವರೇ ಮಾತಾಡ್ಕೊಂತ ಇರ್ತಾರೆ, ಅವರೇ ಲಿಂಗ ಪೂಜೆ ಅಂತಂದು ಬೆಳಿಗ್ಗೆ ಒಬ್ರು ಲಿಂಗ ಪೂಜೆ ಮಾಡಿಸ್ತಾರೆ, ಆಮೇಲೆ ಯೋಗ ಸೆಷನ್ ಅಂತ ಅದೇ ಅವರು ವಚನ ನಂದ ಯೋಗ ಸೆಷನ್ ಮಾಡಿಸ್ತಾ ಇರ್ತಾರೆ. ಅದು ಬಿಟ್ರೆ ಮತ್ತೆ ಇನ್ನೇನಿದೆ, ರೊಟ್ಟಿ ಊಟ, ಜೋಳದ ರೊಟ್ಟಿ, ಗೋಧಿ ಹುಗ್ಗಿ, ಹೋಳಿಗೆ, ಸೀಕರಣೆ, ಊಟ. ಇದರ ಆಚೆ ಕೆಲವು ಸ್ವಾಮಿಗಳನ್ನ ಕರೆಸಿ ಭಾಷಣ ಮಾಡಿಸ್ತಾರೆ. ಇದೆಲ್ಲ ಫೈನ್, ಓಕೆ. ಬಟ್ ಇದರ ಆಚೆಗೆ ವಾಟ್ ಈಸ್ ದ ಗ್ರೋತ್ ದಟ್ ದಿಸ್ ಆರ್ಗನೈಸೇಷನ್ ಹ್ಯಾಸ್ ಫೌಂಡ್ ಸೋ ಫಾರ್? ಇದೇನ್ ಅನುಭವ ಮಂಟಪ, ಇದೇನ್ ಗೋಷ್ಠಿಗಳು ಮಾಡ್ತಾರಲ್ಲ, ಮಕ್ಕಳಿಗೆ ಕೂರಿಸ್ಬಿಟ್ಟು ವಚನ ಹೇಳಿಸ್ತಾರೆ, ಇದೆಲ್ಲ ಸರಿ. ಸಿ ಒನ್ ಆಫ್ ದ ಕೇಡ್, ಓಕೆ, ಈಸ್ ನೌ ಗ್ರೋನ್ ಬಿಗ್ ಕೇಡ್. ಸೊ ಅವನು ನನಗೆ ಕಾಳ ಬೇಡ, ಕೋಲ ಬೇಡ, ಉಸಿ, ದಿಸ್ ಇಸ್ ಆಲ್ ಮೈ ಕಿಂಡರ್. What does it mean religiously? You tell me, this is a common sense. Kalabeda, kolabeda, this is a bloody common sense. I learn it in the kindergarten. Okay? So is this Basava philosophy? What is Bas philosophy? See, ಇವರು ಪಾಪ ಇವ್ರಿಗೂ ಗೊತ್ತಿಲ್ಲ ನಮ್ದು ವೀರಶ. See, the kids here, okay? So if I take my kids here to this convention, okay? ನನ್ನ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದ್ರೆ, ನಮ್ಮ ಪರಂಪರೆ, ವೀರಶೈವ ಪರಂಪರೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಹರಪ್ಪ ಮೊಹೆಂಜಾದಾರೋದಿಂದ ಭಾರತದ ಇತಿಹಾಸ ಎಲ್ಲಿಂದ ಶುರು ಆಗುತ್ತೋ ಅದಕ್ಕಿಂತ ಮುಂಚೆಯಿಂದನೂ ಶುರು ಆಗುತ್ತೆ. ಇಫ್ ಇಟ್ ಇಂಡಿಯನ್ ಹಿಸ್ಟ್ರಿ, ಇಫ್ ಇಟ್ ಗೋಸ್ ಟು ಹರಪ್ಪ ಮೊಹೆಂಜಾದಾರೋ, ವೀರಶೈವ ಹಿಸ್ಟ್ರಿ ಸ್ಟಾರ್ಟ್ಸ್ ಫ್ರಮ್ ಹರಪ್ಪ ಮೊಹೆಂಜಾದಾರೋ. ಇಫ್ ಇಟ್ ಗೋಸ್ ಬಿಯಾಂಡ್, ದಿಸ್ ಆಲ್ಸೋ ಗೋಸ್ ಬಿಯಾಂಡ್. ಅಲ್ಲಿಂದ ಇದ್ದದನ್ನ, ಅಂತಹ ಒಂದು ಪರಂಪರೆಯನ್ನ ನಮ್ಮ ಮಕ್ಕಳಿಗೆ ಬೋಧಿಸಿ ಅವರಲ್ಲಿ ಅವರ ಧರ್ಮದ ಬಗ್ಗೆ, ಅವರ ಮತದ ಬಗ್ಗೆ ಒಂದು ಹೆಮ್ಮೆಯನ್ನು ಮೂಡಿಸೋ ಕೆಲಸ ಅಂದ್ರೆ, ದಟ್ ಈಸ್ ದ ಎಕ್ಸ್ಪೆಕ್ಟೇಷನ್ ಫ್ರಮ್ ನಮ್ಮ ಮಕ್ಕಳನ್ನ ಅಲ್ಲಿ ಕರ್ಕೊಂಡೋಗಿತ್ತು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಈಯರ್ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ ಅಂತ ಒಂದು 4 ವಚನಗಳನ್ನ ಬಾಯ್ಪಾಠ ಮಾಡಿಸ್ಕೊಂಡು ಹೋಗುತ್ತೆ ಮಕ್ಕಳಿಗೆ. ಅವ್ರ ಹತ್ರ ಅದನ್ನ ಹೇಳ್ತಾರೆ, ವಾಟ್ ಈಸ್ ಬಸವ ಫಿಲಾಸಫಿ ಅಂತ ಇವರೇ ಒಂದು ಕ್ವಶನ್ ಅಂಡ್ ಆನ್ಸರ್. ಸೊ ದೇ ಡೋಂಟ್ ಗೋ. ಅಲ್ಲಿ ಏನ್ ಹೇಳ್ತಾರೆ, ಬಸವ ಫಿಲಾಸಫಿನು ಕಂಪ್ಲೀಟ್ ಆಗಿ ಅವ್ರಿಗೆ ಅರ್ಥನೇ ಆಗೋದಿಲ್ಲ. 4-5 ಶ್ಲೋಕ ವಚನಗಳನ್ನ ಬಿಟ್ರೆ ಬಸವಣ್ಣ ಏನ್ ಮಾಡಿದ್ರು, ಏನ್ ಕತೆ ಗೊತ್ತೇ ಆಗೋದಿಲ್ಲ. ವಚನ ಸಾರ್ ಏನು? ವಚನ ಅನ್ನೋದು ಇಟ್ಸ್ ಅ ಡಾಕ್ಯುಮೆಂಟೇಶನ್ ಆಫ್ ದ ಡಿಬೇಟ್ ದಟ್ ಹ್ಯಾಪನ್ಡ್ ಇನ್ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಏನು ಶರಣರು ಚರ್ಚೆ ಮಾಡ್ತಾ ಇದ್ರಲ್ಲ, ಅದರ ದಾಖಲಾತಿ, ಆ ದಿನದ ದಾಖಲಾತಿ. ಅಂದ್ರೆ ಒಂಥರ ಡೈರಿ ಬರ್ದಂಗೆ. ಒಂದು ರೀತಿ ಈಗ ವಿಧಾನಸಭೆಯಲ್ಲಿ ಕಲಾಕ್ಷೇಪ ಮಾಡ್ತಾರಲ್ಲ, ವಿಧಾನಸಭೆ ಕಾರ್ಯಕಲಾಪ, ಆ ಕಾರ್ಯಕಲಾಪದಲ್ಲಿ ಆದ ಚರ್ಚೆಗಳನ್ನ ದಾಖಲೆ ಮಾಡ್ತಾರೆ. ಈ ಪದ ಇದು ಅಸಂವಿಧಾನಿಕ ಪದ, ಇದು ಕಡತಕ್ಕೆ ಹೋಗ್ಬಾರ್ದು ಅಂತಾರಲ್ಲ, ಆ ರೀತಿಯ ಚರ್ಚೆಯ ದಾಖಲೆ ವಚನಗಳು. ಇವು ನಮ್ಮ ಧರ್ಮಗ್ರಂಥ ಅಲ್ಲ. ನಮ್ಮ ಧರ್ಮಗ್ರಂಥಗಳೇನು? ನಮ್ಮ ಧರ್ಮಗ್ರಂಥಗಳು ಸಿದ್ಧಾಂತ ಶಿಖಾಮಣಿ, ಕರ್ಣಹಸಿಗೆ, ಮಂತ್ರಗೋಪ್ಯ, ಇದ್ರ ಬಗ್ಗೆ ನಮ್ಮ ಮಕ್ಳಿಗೆ ಯಾರಿಗಾರ ಒಬ್ರಿಗಾರ, ನಮ್ಮ ಮಕ್ಕಳನ್ನ ಬಿಟ್ಬಿಡ್ರಿ, ಇಲ್ಲಿರ್ತಕ್ಕಂಥ ಪ್ಯಾನಲಿಸ್ಟ್ಗಳಾಗ್ಲಿ, ಇಲ್ಲಿ ಕರೆಸ್ತಂತ ಸ್ವಾಮೀಜಿಗಳಾಗ್ಲಿ, ಯಾರಾದ್ರೂ ಕರ್ಣಹಸಿಗೆ ಬಗ್ಗೆ 4 ಮಾತಾಡಿದಾರೆ? ಇಲ್ಲ. ಹಾಗಾಗಿ ಇಫ್ ಯು ಕಾಲ್ ಇಟ್ ಆಸ್ ಅ ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ, ದೆನ್ ಇಫ್ ಐ ವಾಂಟ್ ಟು ಟೇಕ್ ಮೈ ಕಿಡ್ಸ್, ಐ ವಾಂಟ್ ಟು ಗಿವ್ ದಿಸ್ ನಾಲೆಜ್ ಟು ಮೈ ಸಕ್ಸಸರ್ಸ್ ಆರ್ ಮೈ ಕಿಡ್ಸ್, ದ ನೆಕ್ಸ್ಟ್ ಜನರೇಷನ್. ಬಟ್ ಅಲ್ಲೇನಾಗ್ತಾ ಇದೆ, ನಾವೆಲ್ಲರೂ ತುಳಿತಕ್ಕೊಳಗಾದವರು, ವಿ ಆರ್ ಅಪ್ರೆಸ್ಡ್ ಕ್ಲಾಸ್, ಬಸವಣ್ಣ ಅಪ್ಲಿಫ್ಟೆಡ್ ಅಂತ ನಮ್ಮಲ್ಲಿ, ನಮ್ಮ ಮಕ್ಕಳಲ್ಲಿ ಕೀಳರಿಮೆಯನ್ನು ತುಂಬುತ್ತಾರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬುತ್ತಾರೆ. ನೀವೊಂದು ರೀತಿ ಇಲ್ಲಿ ಸ್ಲೇವರಿ ಆಗಿತ್ತು ಅಮೆರಿಕದಲ್ಲಿ, ಆ ರೀತಿ ನಾವು ಅನುಭವಿಸಿದೀವಿ. ವಿ ಆರ್ ಅಪ್ಲಿಫ್ಟೆಡ್ ಫ್ರಮ್ ಬಸವ ಅಂತಂದು ಇವ್ರಿಗೆ ನಮ್ಮ ವೀರಶೈವ ಹೆರಿಟೇಜ್, ವೀರಶೈವ ಅಂದ್ರೆ ಏನು? ದಟ್ ಹೆರಿಟೇಜ್ ಇಟ್ ಸೆಲ್ಫ್ ಇಸ್ ನಾಟ್ ಟಾಟ್. ಇದ್ರ ಬಗ್ಗೆ ನೋಡಿ, ನಾನು ಹೋದ ವರ್ಷ ಆರ್ಟಿಕಲ್ ಬರ್ದಿದ್ದೆ, ಓದಿದ್ರೋ ಇಲ್ವೋ? ಸೊ ಇದರಲ್ಲಿ ಆರ್ಟಿಕಲ್ ನ ಬರೆದ ಮೇಲೆ ಈ ಸಾರಿಯ ಕನ್ವೆನ್ಷನ್ ನಲ್ಲಿ ಇವರು ಯಾವುದೇ ರಾಜಕಾರಣಿನ ಇಂಡಿಯಾದಿಂದ ಕರೆಸ್ತಾ ಇಲ್ಲ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಬಟ್ ಇಲ್ಲಿಯ ಜನಗಳಿಗೆ, ಇಲ್ಲಿ ನಮ್ಮಂತ ವೀರಶೈವರಿಗೆ ಇಂತಹ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ವಾ? ಮತ್ತೆ ಹೇಳಿ ಗಂಗಾಧರ್, ಮತ್ತೆ ನಿಮ್ದೇನು ಎಕ್ಸ್ಪೆಕ್ಟೇಷನ್ ಇದೆ? ಅಲ್ಲ, ನಂದು ಎಕ್ಸ್ಪೆಕ್ಟೇಷನ್ ಅಂತಲ್ಲ, ಈ ಒಂದು ಟಾಪಿಕ್ ನೀವು ರೈಸ್ ಮಾಡಿದ್ರಲ್ಲ, ನನಗೆ ಯಾವಾಗ್ಲೂ ಒಂದು ಪ್ರಶ್ನೆಗಳು ಮೂಡುತ್ತಾ ಇರ್ತವೆ. ನಾನು ಅಲ್ಲಿರೋ ಪ್ರಮುಖರಿಗೆಲ್ಲ ಕೇಳಿದ್ದೆ, ಯಾವಾಗ್ಲೂ ನೀವು ಬಸವೇಶ್ವರರನ್ನೇ ತೋರಿಸ್ತೀರಿ, ಆದ್ರೆ ಅಲ್ಲಿ 60ಕ್ಕಿಂತ ಹೆಚ್ಚಿಗೆ ಶರಣರಿದ್ದಾರೆ, ಅವ್ರದ್ದು ಯಾವ್ದು ವಚನಗಳನ್ನ ನೀವು ತೋರಿಸೋದಿಲ್ಲ. ಮತ್ತೆ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ
ಎಲ್ಲಾ ಕಡೆಗೂ ರೇಣುಕರು ಪ್ಲಸ್ ಬಸವೇಶ್ವರರು ಇಬ್ಬರದ್ದು ಫೋಟೋ ಹಾಕ್ಬೇಕು ಅಂತ ಇದೆ. ಯಾಕೆ ನೀವು ಆ ಗೈಡ್ಲೈನ್ಸ್ ಮಾಡ್ತಾ ಇಲ್ಲ ಅಂತ ನಾನು ಕೇಳಿದ್ದೆ. ನೀವು ಅದನ್ನೆಲ್ಲ ವಿಚಾರ ಮಾಡಿದಿರೋ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಅಲ್ಲಲ್ಲ ಪಾಪ ಇವ್ರಿಗೆ ಏನ್ ನೋಡ್ರಿ, ಇವರು ದೇ ಆರ್ ವೆರಿ ಪ್ರೊಫೆಷನಲ್ಸ್. ಓಕೆ, ಅವರು ಪಾಪ PUC ತನಕ ಕನ್ನಡ ಓದಿರ್ತಾರೆ. ಆಮೇಲೆ ಮೆಡಿಕಲ್ ಇಂಜಿನಿಯರಿಂಗ್, ಯೂಶಲಿ ಇಲ್ಲೆಲ್ಲ ಡಾಕ್ಟರ್ಸ್ ಇಂಜಿನಿಯರ್ಸ್ ಅಲ್ಲ. ತಕ್ಷಣಕ್ಕೆ ಅವರು ಇಂಜಿನಿಯರಿಂಗ್ ಮೆಡಿಕಲ್ ಬಂದಾಗ ಅವ್ರಿಗೆ ಕನ್ನಡ ಅನ್ನೋ ಸಬ್ಜೆಕ್ಟ್ ಇರಲ್ಲ. ಪಾಪ ಮನೇಲಿ ಏನೋ ಆಚರಣೆ ನೋಡ್ಕೊಂಡು ನಾವು ವೀರಶೈವರು, ನಾವು ನಮ್ದು ಸಂಸ್ಕೃತಿ ಇದೆ ಅನ್ನೋ ಒಂದು ಭಾವನೆ ಇರುತ್ತೆ. ಅವ್ರಿಗೂ ಇತಿಹಾಸ ಅಷ್ಟು ಗೊತ್ತಿರಲ್ಲ. ಆದ್ರೆ ಇಲ್ಲಿಗೆ ಅಂತ ಇತಿಹಾಸವನ್ನ ಹೇಳತಕ್ಕಂತ ವ್ಯಕ್ತಿಗಳನ್ನ ಇವ್ರು ಪಾಪ ಕರೆಸ್ತಾ ಇಲ್ಲ. ಇವ್ರು ಕರೆಸ್ತಾ ಇರೋದು ಯಾರು? ಇದೇ ಜಾತಿ ಪೀಠದ ಮಠಾಧೀಶರು. ನನಗೆ ಅದ್ರಲ್ಲಿ ಒಂದು ಆಕ್ಷೇಪ ಇದೆ. ಈಗ ವಿಶೇಷವಾದ ಸಮ್ಮೇಳನಕ್ಕೆ ಅಲ್ಲಿ ಕರೆಸೋದ್ಕಿಂತ ಪ್ರತಿ ವರ್ಷ ಇಲ್ಲಿ ನಡೀತದಲ್ಲ ಕಾರ್ಯಕ್ರಮ, ಅದ್ರೊಳಗನು ಇವರು ಇಲ್ಲಿ ಮೊಳಕೆ ಬೀಜ ಮೊಳಕೆ ಅಂತ ಏನೋ ಒಂದು ಇದೆಯಲ್ಲ, ಇವರು ಇಡೀ ವರ್ಷದಲ್ಲೂ ಎಲ್ಲೂ ವೀರಶೈವತ್ವದ ಬಗ್ಗೆ ಕರೆಕ್ಟ್ ಆಗಿ ಹೇಳ್ದೇನೆ ಒಂದೇ ಸಲಿಗೆನೆ ಅವ್ರ ಹುಡುಗರುಗಳಿಗೆ ಜ್ಞಾನ ಬರ್ಲಿ ಅಂದ್ರೆ ಎಲ್ಲಿಂದ ಅವ್ರಿಗೆ ಗೊತ್ತಿಲ್ಲ ರೀ. ಈಗ ಅಲ್ಲಿ ನೋಡಿ ನಮ್ಮ ಶಿವ ಸಜ್ಜನ್ ಅಂತ ಇದಾರೆ, ಅವರು ತುಂಬಾ ಜ್ಞಾನಿಗಳು, ಪಂಡಿತರು. ಅದೇ ರೀತಿ ಚಂದ್ರಶೇಖರ್ ವಿರುಪಣ್ಣವರ್ ಅಂತ ಡಾಕ್ಟರ್ ಚಂದ್ರಶೇಖರ್ ವಿರುಪಣ್ಣವರ್ ಇದ್ದಾರೆ, ಅವರು ತುಂಬಾ ಓದ್ಕೊಂಡಿದ್ದಾರೆ. ಇಂತಹ ಸಂಪನ್ಮೂಲ, ಇಲ್ಲಿಯ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನ ಬಳಸಿಕೊಂಡು ಇವರು VSNA ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ಇಲ್ಲಿ ಜ್ಞಾನವಂತರನ್ನ ಹುಟ್ಟು ಹಾಕ್ಬೇಕು. ಅದನ್ನ ಬಿಟ್ಟು ಇಂಡಿಯಾದ ಪ್ರತಿ ಸಲ ಇಂಡಿಯಾದ ಕರೆಸಿ ಅವ್ರು ಬರ್ತಾರೆ. ಇಂಡಿಯಾದ ಬಂದ ಮಿನಿಸ್ಟರ್ಗಳು ಏನ್ ಮಾತಾಡ್ತಾರೆ? ಅವ್ರಿಗೆ ಓಟ್ ಬೇಕಾಗಿರುತ್ತೆ. ಅಮೆರಿಕಾಗ ಹೋಗಿದ್ದೆ ನಾನು, VSNA ಕರೆಸಿದ್ರು ಅಂತ ಅಲ್ಲಿ ಪ್ರಚಾರ ಮಾಡ್ಕೊಂತಾರೆ. ನಮ್ಮ ದುಡ್ಡನ್ನ ಇಲ್ಲಿಯ ಸಂಘದ ದುಡ್ಡಿನಲ್ಲಿ ಟಿಕೆಟ್ ಕೊಟ್ಟು ಅವ್ರನ್ನ ಕರೆಸಿ ಅವ್ರನ್ನ ಸುತ್ತಾಡಿಸಿ ನಾವು ಅವ್ರನ್ನ ಯಾಕೆ ಹೀರೋ ಮಾಡ್ಬೇಕು? ಇಲ್ಲಿಯ ಪ್ಯಾನಲಿಸ್ಟ್ಗಳನ್ನೇ ರೆಡಿ ಮಾಡ್ಬೇಕು. ಬಟ್ ಇಲ್ಲಿಯ ಪ್ಯಾನಲಿಸ್ಟ್ಗಳಲ್ಲಿ ಕೆಲವರಿಗೆ ಏನ್ ಗೊತ್ತಾ, ಇವರು ಯಾರು ಬಸವ ಸಮಿತಿ ಇದೆ ಬೆಂಗಳೂರಿನಲ್ಲಿ, ಅಲ್ಲಿಯ ಬಸವ ಸಮಿತಿ ಅಧ್ಯಕ್ಷರು ಅವರ ತಂದೆ ತಾಯಿಯ ಸಮಾಧಿಯನ್ನು ಕಟ್ಟಿಸ್ಬಿಟ್ಟು ಅವರಿಗೆ ಲೀಸಿಗೆ ಕೊಟ್ಟು 100 ಎಕರೆ ಜಮೀನನ್ನ ಹೊಡ್ಕೊಂಡಿದ್ದಾರೆ ಅನ್ನೋರಿದ್ದಾರೆ. ಅಂತ ಆಪಾದನೆಯನ್ನು ಹೊತ್ತವರನ್ನು ಕೊಲೆಬೇಡ ಹುಸಿಯ ನುಡಿಯಲು ಬೇಡ ಅಂತಾರೆ. ಹಾಗೆ ಕದ್ದಿರೋ ಆಪಾದನೆ ಹೊತ್ತಿರೋರ್ನ ಇವ್ರು ಇಲ್ಲಿ ಕರೆಸಿದ್ರೆ ಹೇಗೆ ಅಲ್ವಾ? ಸೊ ಇಂಥವ್ರನ್ನ ಕರ್ಕೊಂಡು ಒಂದ್ಸಲ ನಾನು ಅಟ್ಲಾಂಟಾದಲ್ಲಿ ಕನ್ವೆನ್ಷನ್ಗೆ ಹೋದಾಗ ಅಲ್ಲಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅನ್ನೋರ್ನ ಕರೆಸಿದ್ರು. ಆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಭಾಷಣದಲ್ಲಿ ಡೋಂಟ್ ಯೂಸ್ ಹಿಂದೂ ವರ್ಡ್, ಇಟ್ಸ್ ಎ ಡೆರೋಗೇಟರಿ ವರ್ಡ್. ಹಿಂದೂ ಪದವನ್ನ ಬಳಸಬೇಡ್ರಿ, ಅದು ತುಚ್ಛ ಪದ, ಅದರ ಬದಲು ಸನಾತನ ಪದವನ್ನ ಬಳಸ್ರಿ ಅನ್ನೋದು. ಸನಾತನ ಅಲ್ರಿ, ಹಿಂದೂ ಅನ್ನೋದು ಯಾವ ತುಚ್ಛ ಪದ? ಯಾವುದೋ ಒಂದು 1964 ಇಸ್ವಿ 1964 ಇಸ್ವಿಯ ಈ ಕಿಶೋರಿ ಅನ್ನೋಂತ ಒಂದು ಡಿಕ್ಷನರಿನಲ್ಲಿ ಇಸ್ಲಾಂ ಕಿಡಿಗೇಡಿಗಳು ಹಿಂದೂ ಎಂದರೆ ಕಳ್ಳ, ಗುಲಾಮ, ಢಕಾಯಿತ ಅನ್ನೋ ಪದನ ಸೇರಿಸಿದ್ರು. ಅದಕ್ಕೆ ಮುಂಚೆ ಎಲ್ಲೂ ಇರ್ಲಿಲ್ಲ, ಅದು ತುಚ್ಛ ಪದವಾಗಿ. ಇವ್ರು ಪಾಪ ಓದ್ಕೊಂಡ್ಬಿಟ್ಟು ಅಂತರ್ನೆಲ್ಲ ಯಾಕೆ ಕರೆಸ್ಬೇಕು? ಇಲ್ಲಿ ನಮ್ಮ ಮಕ್ಕಳುಗಳು ಅಂತದನ್ನ ಕೇಳಿದ್ರೆ, ಹಿಂದೂ ಇಸ್ ಅ ರಿಲಿಜಿಯನ್, what the heck is this? We didn't know it's meant ಡಕಾಯಿತ್ ಅಂತ ನಮ್ಮ ಮಕ್ಕಳುಗಳಲ್ಲಿ. ಈಗ ನೀವು ಹೇಳೋದು ಕರೆಕ್ಟ್ ಆಗಿದೆ. ಇಂಥವ್ರನ್ನ ಯಾಕೆ ಕರೆಸ್ಬೇಕು? ಇಲ್ಲಿ ಎಲ್ಲರೂ ನಾವು ಹಿಂದೂಗಳು ಅಂತ ಹೇಳ್ತೀವಿ. ಹಿಂದೂದಲ್ಲಿ ಇವರು ತುಳುದ್ರು ಅಂತ ಹೇಳ್ಕೊಂಡು ದಿವಸ VSNA ಹೋದಾಗ, ಅಂದ್ರೆ ನನಗ್ ಮಕ್ಕಳಿಲ್ಲ, ಅದಕ್ಕೆ ನನಗೆ ಐಡಿಯಾ ಇಲ್ಲ. ನೀವು ಹೇಳ್ತಾ ಇರೋ ಪಾಯಿಂಟ್ ಕರೆಕ್ಟ್ ಆಗಿ. ಈಗ ನನ್ನ ಮಕ್ಕಳನ್ನ ನಾನೇನಾದ್ರೂ ಅಲ್ಲಿ ಕರ್ಕೊಂಡು ಹೋದ್ರೆ, ಅಲ್ಲಿ ನನ್ನ ಮಗನಿಗೆ ವಿ ವರ್ ಸಪ್ರೆಸ್ಡ್, ವಿ ವರ್ ಡೌನ್ ಟ್ರೋಡನ್, ವಿ ಆರ್ ಅನ್ಟಚಬಲ್ಸ್, ಬಸವ ಅಪ್ಲಿಫ್ಟೆಡ್ ಅಂತಂದ್ರೆ ದಟ್ಸ್ ಅ ಬ್ಲಡಿ ಬುಲ್ಶಿಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಮೈ ಹೆರಿಟೇಜ್ ಗೋಸ್ ಬ್ಯಾಕ್ ವೇರ್ ಹರಪ್ಪ ಮಂಜಾದವರು ದ ಕಲ್ಚರ್ ಯಾವಾಗಿತ್ತು ಆ ಸಂಸ್ಕೃತಿ, ಸಿಂಧೂ ನಾಗರಿಕತೆ, ಭಾರತದ ಇತಿಹಾಸ ಎಲ್ಲಿಂದ ಶುರುವಾಗುತ್ತೋ ಅಲ್ಲಿಂದ ನನ್ನ ಪರಂಪರೆ ಇದೆ. ಬಸವಣ್ಣ ಒಬ್ಬ ವೀರಶೈವನಾಗಿ ನಮ್ಮ ವೀರಶೈವವನ್ನ ಎತ್ತಿ ಹಿಡಿದಂತ, ಅದನ್ನ ಧರ್ಮ ಪ್ರಸಾರ ಮಾಡಿದಂತ ವ್ಯಕ್ತಿ. ಅದನ್ನ ಹೋಗಿ ನಾವು ಈ ತರ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರೆ ನೆಕ್ಸ್ಟ್ ಏನಾಗುತ್ತೆ? ಸಿ ದಟ್ಸ್ ಎನಿವೇ, ಫರ್ಗೆಟ್ ಇಟ್. ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಮೈ ಕಿಡ್ಸ್ ದೇರ್, ಓಕೆ, ಬಿಕಾಸ್ ಆಫ್ ದಿಸ್ ಪ್ರೈಮರಿ ಅಂಡ್ ಫಂಡಮೆಂಟಲ್ ರೀಸನ್. ಐ ಅಡ್ವೈಸ್ ಎನಿಬಡಿ, ಇಫ್ ದೇರ್ ಎಕ್ಸ್ಪೆಕ್ಟೇಷನ್ ಇಸ್ ಟು ಗೆಟ್ ಅವರ ಮಕ್ಕಳುಗಳಿಗೆ ಅವರ ಪರಂಪರೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ರೆ VSNA ಇಸ್ ನಾಟ್ ದ ಪ್ಲಾಟ್ಫಾರ್ಮ್ ಅಂತ ನನಗೆ ಕನ್ವಿನ್ಸ್ ಆಗಿದೆ. ಈಗ ಈ ವರ್ಷದಿಂದ ಬದಲಾವಣೆಗಳು ಆಗ್ತಾ ಇದೆ, ಅದನ್ನು ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಐ ಕಂಗ್ರ್ಯಾಚುಲೇಟ್ VSNA ಫಾರ್ ದಟ್.
ಓಕೆ. ಅಲ್ಲ, ನಾನು ಎಷ್ಟು ಬದಲಾವಣೆ ಆಗ್ತದೆಯೋ ಇಲ್ಲೋ ಗೊತ್ತಿಲ್ಲ. ನಾನೇನು ನೀನು ಸಜೆಷನ್ ಮಾಡಿಲ್ಲ. ನನಗೆಲ್ಲದು ಪಾಸಿಟಿವ್ ಕಾಣಿಸ್ತಿದ್ದು. ಆದ್ರೆ ನನಗೆ ಯಾವಾಗ್ಲೂ ಏನ್ ಅನ್ಸುತ್ತೆ ಅಂದ್ರೆ, ಈಗ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದಲ್ಲಿ ರೇಣುಕರ ಫೋಟೋ ಮತ್ತೆ ಬಸವಣ್ಣನವ್ರ ಫೋಟೋ ಜೊತೆಗೆ ಇರ್ತಿದ್ರು. ನಾನು ಓಡಾಡಿದಂತ ಕೆಲವು ಇದರಲ್ಲಿ ಚಾಪ್ಟರ್ಸ್ ಅಲ್ಲಿ ಬರೀ ಬಸವಣ್ಣನವ್ರ ಫೋಟೋ ಅಷ್ಟೇ ಇಡ್ತಾ ಇದ್ದಾರೆ. ಅಂದ್ರೆ ಮೇಲಿನ ಅಧ್ಯಕ್ಷರು 2 ಫೋಟೋ ಇಡ್ರಿ ಅಂತ ಹೇಳಿದ್ದಾಗಿನೇ ಇವ್ರು ಈ ತರ ಮಾಡ್ತಾರೋ ಏನ್ ಕತೆನೋ ಗೊತ್ತಿಲ್ಲ. ನಾನು ಒಂದು ಚಾಪ್ಟರ್ ಅಲ್ಲಿ ಶಿವರಾತ್ರಿ ಸಮಾವೇಶವನ್ನ ನಡೆಸ್ಕೊಟ್ಟೆ. ಅದಕ್ಕೆ ಎಷ್ಟೋ ಜನ ಅದನ್ನ ವಿರೋಧ ಮಾಡಿದ್ರು. ನಾವು ಶಿವರಾತ್ರಿ ಮಾಡಕ್ಕೆ ನಾವು ಬೇರೆಯವ್ರಲ್ಲ, ನಾವು ಲಿಂಗಾಯತರು ಶಿವರಾತ್ರಿ ಮಾಡಬಾರ್ದು, ಈ ತರದ್ದೆಲ್ಲ ಮಾತುಕತೆಗಳನ್ನ ನಾನು ಕೇಳಿದ್ದಕ್ಕೆ ನಾನು ವೀರಶೈವ VSN ಸ್ವಲ್ಪ ದೂರನೇ ಇರ್ತೀನಿ. ಯಾವಾಗಾದ್ರು ಏನಾದ್ರು ಒಬ್ಬರನ್ನ ಕರೆಸ್ರಿ ಅಂತ ಅಂದಾಗ ನಾನು ಕರೆಸ್ತೀನಿ. ನಾನು ಪಾಸಿಟಿವ್ ಆಗಿರ್ತೀನಿ. ಆದ್ರೆ ನಮಗೆ ಬಹಳ ಕಡೆ ಹರ್ಟ್ ಆಗಿದ್ದಂತೂ ಸತ್ಯ. ಆಮೇಲೆ ಬೇಸಿಕಲಿ ಈಗ ರೇಣುಕರ ದಿನಾಚರಣೆ ಅಂತ ಇವ್ರು ಆಚರಿಸೋದೇ ಇಲ್ಲ. ನಾನು ನೋಡೇನು, ಅವ್ರಿಗೆ ಗೊತ್ತಿಲ್ಲಪ್ಪ, ಅವರಿಗೆ ನಮ್ಮ ಪರಂಪರೆನೆ ಗೊತ್ತಿಲ್ಲ. ಅವ್ರಿಗೆ ಬಸವ ಫಿಲಾಸಫಿಯಿಂದ ಶುರು ಮಾಡ್ತಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಲಿಂಗಾಹತಿಗಳು ಅಂತ ಈಗ ಕರ್ನಾಟಕದ ಬ್ರ್ಯಾಂಡ್ ಆಗಿದ್ರಲ್ಲ, ದಿಸ್ ಇಸ್ ಜಸ್ಟ್ ಎಕ್ಸ್ಟೆನ್ಷನ್ ಆಫ್ ಲಿಂಗಾಹತೀಸ್ ಅಂತ ಆಗೋಗಿತ್ತು. ಬಟ್ ಈಗ ಅದು ಚೇಂಜ್ ಆಗ್ತದೆ. ಈಗ ಅವರಿಗೆ ಪರಂಪರೆಯ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ. ಇದು ಜಸ್ಟ್ ಬಿಕಾಸ್ ಆಫ್ ದರ್ ಇನ್ನೋಸೆನ್ಸ್. ಅಲ್ಲ, ನೀವು ಈ ತಿಳುವಳಿಕೆನ ನಿಜವಾಗ್ಲೂ ಕರ್ನಾಟಕ ತುಂಬಾ ಎಲ್ಲ ಮುಗಿಸ್ತಾ ಇದ್ದೀರಿ. ನನಗೆ ಅದು ಬಹಳ ಅಭಿಮಾನ ಇದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಎಕ್ಸ್ಪೀರಿಯನ್ಸ್ ಪಟ್ಟಂತ ಎಷ್ಟೋ ಜನ ಲಿಂಗೋನೇ ಕಟ್ಕೊಂಡಿರೋದಿಲ್ಲ. ಲಿಂಗೋ ಕಟ್ಕೊಳ್ಳಿ ಬಿಡ್ಲಿ, ಅದು ದಟ್ಸ್ ದೇರ್ ಪರ್ಸನಲ್ ಥಿಂಗ್. ಲಿಂಗಾಯತರು ಅಥವಾ ವೀರಶೈವರು ಅಂತಂದ್ರೆ ಬೇಸಿಕಲಿ ಲಿಂಗವನ್ನ ಕಟ್ಕೊಳ್ಬೇಕಾಗಿರೋದು ಒಂದು ಪ್ರಥಮ ಆಚರಣೆ. ನಾನು ಇಲ್ಲಿ ಎಷ್ಟೋ ಜನ ನೋಡ್ತೀನಿ, ಇಲ್ಲಿಗೆ ಬಂದವರೆಲ್ಲ ನಾವು ಲಿಂಗಾಯತರು ಅಂತ ಈ ಕಡೆಗೂ ಸೇರ್ಕೊಂಡಿರ್ತೀವಿ. ಮತ್ತೆ ಅವ್ರು ವಿಶ್ವಕರ್ಮರಲ್ಲಿ ಹೋದಾಗ ಅವ್ರು ವಿಶ್ವಕರ್ಮ ಎಷ್ಟೋ ಕಡೆಗೆ ನೋಡಿ. ಈಗ ಇವರು ಲಿಂಗ ಕಟ್ಟಿದಂತರ ಇಲ್ಲೋ, ದಟ್ ಈಸ್ ನಾಟ್ ದ ಕ್ವಶನ್ ಹಿಯರ್. ಓಕೆ, ಅವ್ರು ವಿಶ್ವಕರ್ಮರು ಜಾತಿ ವಿಷಯಗಳೆಲ್ಲ ಬೇಕಿಲ್ಲ. ಎಲ್ರು ವೀರಶೈವಾಸ್. ಓಕೆ, ಸೊ ಆದ್ರೆ ಇದರ ಹೆಸರೇನಪ್ಪ, ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ. ಸೊ ಸಮಾಜ ಅಂತಂದ್ರೆ ಧಾರ್ಮಿಕ ವಿಷಯನ ಬಿಟ್ಟುಬಿಡಿ. ಯಾಕಂದ್ರೆ ಧಾರ್ಮಿಕ ವಿಷಯ ಅವ್ರಿಗೆ ಅಷ್ಟು ಗೊತ್ತಿಲ್ಲ. ಏನೋ ಸಾಮಾಜಿಕವಾಗಿ ಮಾತಾಡ್ತಕ್ಕಂಥ ಪ್ರಚಲಿತವಾಗಿ ಅಲ್ಲಿ ಕರ್ನಾಟಕದಲ್ಲಿ ಯಾರು ಕಾವಿದಾರಿಗಳು ಎಲ್ಲ ಸ್ಟೇಜ್ ಮೇಲೆ ಕಾಣಿಸ್ತಿರ್ತಾರಲ್ಲ ಅಂತವ್ರನ್ನಷ್ಟೇ ಕರೆಸ್ತಾರೆ ಇವರು. ಧಾರ್ಮಿಕವಾಗಿ ಯಾರನ್ನೂ ಕರೆಸಲ್ಲ. ಹಾಗಾಗಿ ಸಾಮಾಜಿಕ ಸ್ವಾಮಿಗಳಿಂದ ಕರೆಸ್ತಾ ಇರ್ಬೋದು. ಬಟ್ ಆದ್ರೆ ಸಾಮಾಜಿಕವಾಗಿ ಏನ್ ಮಾಡಿದ್ದಾರೆ ಇವರು? ಸಾಮಾಜಿಕವಾಗಿ ನಾನು ಈ ಸಮಾಜದಿಂದ ನನ್ನ ಎಕ್ಸ್ಪೆಕ್ಟೇಷನ್ ಏನಪ್ಪಾ, ಈಗ ನಮ್ಮ ಭಾರತದಿಂದ ಸಾಕಷ್ಟು ಜನ ವೀಸಾ ಮೇಲೆ ಇಲ್ಲಿ ಬರ್ತಾರೆ ಓದು ವಿದ್ಯಾರ್ಥಿಗಳು. ಅವರಿಗೆ ಇಂಟರ್ನ್ಶಿಪ್ ಬೇಕಾಗಿರುತ್ತೆ, ಇಲ್ಲ ಅವರಿಗೆ ಕೆಲಸವನ್ನ ಹುಡುಕ್ಲಿಕ್ಕೆ ಸಹಾಯ ಮಾಡುವಂತ ಒಂದು ಸಹಾಯ ಬೇಕಾಗಿರುತ್ತೆ ಈ ಸಮಾಜದಿಂದ. ಯಾಕಂದ್ರೆ ನಮ್ಮ ಸಮಾಜ ಅಂತವ್ರನ್ನ ಪ್ರೋತ್ಸಾಹ ಕೊಟ್ರೆ ಸಮಾಜ ಬೆಳೆಯುತ್ತೆ. ಆ ರೀತಿಯಾಗಿ ಅವ್ರಿಗೆ ಕೆಲಸ ಕೊಡ್ಸೋವಂಥದ್ದು ಅಥವಾ ಅವ್ರಿಗೆ ಏನೋ ಒಂದಷ್ಟು ಸಹಾಯ ಮಾಡೋ ಹಾಗೆ ಜಾಬ್ ಇದು ಅಂತಾರಲ್ಲ, ಜಾಬ್ ಬೋರ್ಡ್ಸ್, ಈ ತರ ಜಾಬ್ ಬೋರ್ಡ್ಸ್. ಆಮೇಲೆ ಕೆಲವರು ಅಲ್ಲಿರ್ತಕ್ಕಂಥ ಇಂಡಿಯಾದಿಂದ ಇಲ್ಲಿಗೆ ಡಾಕ್ಟರ್ ಇಂಟರ್ನ್ಶಿಪ್ ಬರ್ತಾರೆ. ಅವ್ರಿಗೆ ಏನೋ ಒಂದಿಷ್ಟು ಅವರ್ ಎಕ್ಸ್ಪೀರಿಯನ್ಸ್ ಬೇಕಾಗಿರುತ್ತೆ. ಅದನ್ನ ನಮ್ಮಂತ ಇಲ್ಲಿರ್ತಕ್ಕಂಥ VSN ಡಾಕ್ಟರ್ಸ್ ಪ್ರೊವೈಡ್ ಮಾಡ್ಬೋದು. ಸೊ ಇದರಿಂದ ಸಾಮಾಜಿಕವಾಗಿ ಸಂಘ ಬೆಳೆಯುತ್ತೆ. ಅವರು ಸಾಮಾಜಿಕವಾಗಿ ಸಂಘದಿಂದ ನನಗೆ ಬೆನಿಫಿಟ್ ಸಿಕ್ಕಿದೆ ಅಂತ ಸಂಘದ ಸದಸ್ಯರಾಗ್ತಾರೆ. ಅವರು ತಮ್ಮ ಒಲುವಿನಿಂದ ಸದಸ್ಯರಾಗ್ತಾರೆ, ಯಾವುದೇ ಒತ್ತಾಯದಿಂದ ಆಗಲ್ಲ. ಅಯ್ಯೋ ಈ ಸಂಘ ಇದೆ. ಈಗ ನೋಡಿ, ಇಲ್ಲೆಲ್ಲ ಈಗ ನೀವು ಚರ್ಚ್ಗಳಿದಾವೆ, ಬೇಕಾದಷ್ಟು ಚರ್ಚ್ ಇದೆ. ಚರ್ಚಿನ ಸಪೋರ್ಟ್ ಗ್ರೂಪ್ ಹೇಗಿದೆ, ಆ ರೀತಿಯ ಒಂದು ಸಪೋರ್ಟ್ ಗ್ರೂಪ್ VSN ನಲ್ಲಿ ಇದೆಯೇ? ನನಗೆ ಇದು VSN 4 ದಿನದ ಕನ್ವೆನ್ಷನ್, 3 ದಿವಸ 2.5 days ಕನ್ವೆನ್ಷನ್. ನಾನೇನ್ ಬೇರೆದನ್ನ ನೋಡಿಲ್ಲ. ಪಾಪ ಅದರ ಕೆಲವೊಬ್ಬ ಅಧ್ಯಕ್ಷರು ಬಹಳ ಹೋರಾಟ ಮಾಡಿ ಏನೇನೋ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆ ಲೆವೆಲ್ ಅಲ್ಲಿ ಅದು ಇದು ಬರೋದಿಲ್ಲ. ಅಂದ್ರೆ ಈ 100 ಕಪ್ಪೆಗಳನ್ನ ಒಂದೇ ಕಡೆಗೆ ಹಾಕೊಂಡು ಎತ್ಕೊಂಡು ಹೋಗೋದಿದೆಯಲ್ಲ, ಅದು ಕಷ್ಟ ಅಂತ ಅವ್ರ ಬಾಯಲ್ಲೇ ಹೇಳಿದ್ ಮಾತು ಕೇಳಿದ್ರು. ಆದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ಈಗ ನಾವು ಒಂದು ಸ್ಕ್ರೀನ್ ಶಾಟ್ ಅಂದ್ರೆ ಒಂದು ಸ್ನ್ಯಾಪ್ ಶಾಟ್, ಈಗ ಡೇಟಾಬೇಸ್ ಅಲ್ಲಿ ಸ್ನ್ಯಾಪ್ ಶಾಟ್ ಇಮೇಜ್ ಅಂತ ಬರುತ್ತಲ್ಲ, ಅದೇ ತರ ಯಾವತ್ತೋ ಒಂದು ಸ್ನ್ಯಾಪ್ ಶಾಟ್ ತಗೊಂಡ್ಬಂದು ಅವ್ರು ಇಲ್ಲಿ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಜಗತ್ತು ಎಷ್ಟು ಬದಲಾವಣೆ ಆಗಿದೆ ಅದನ್ನ ಈಗಿನ ಇಲ್ಲಿರೋ ಪೇರೆಂಟ್ಸ್ ಆಗ್ಲಿ ಅಥವಾ ವಯಸ್ಸಾದವ್ರಾಗ್ಲಿ ಅವ್ರಿಗೆ ಇದು ಗೊತ್ತಾಗ್ತಾ ಇಲ್ಲ ಅಂತ ನನ್ನ ಒಂದು
ಇದು ಹೌದು ಈ ಒಂದು ಕಲ್ಪನೆ. ಹೌದೌದು ಈಗ ನೋಡಿ, ರಿಲಿಜಿಯಸ್ಲಿ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ಓಕೆ, ಇನ್ನು ಸೋಷಿಯಲಿ ರಿಲಿಜಿಯಸ್ಲಿ ದೇ ಆರ್ ಡೆರೋಗೇಟರಿ. ಈಗ ನಾನು ಅಲ್ಲಲ್ಲ. ಫೋಟೋ ಅನುರಾಧ ಭಟ್ರು ಅಂತ ಹಾಕಿದ್ದೀನಿ. ಈಗ ಅನುರಾಧ ಭಟ್ರು ಅವರಾಗ್ಲಿ, ಅಲ್ಲಲ್ಲ, ಈಗ ನಾವು ನಮ್ಮ ಚರ್ಚೆ ಅದೇ ರವಿ ಈ ಸಲ ಇನ್ವಿಟೇಷನ್ ಅಲ್ಲಿ ಬರೀ 3 ಜನ ಇದ್ದಂಗೆ ಕಾಣಿಸ್ತಾ ಇದೆ. ಹೌದೌದು, ಈ ಸಲ ಅವ್ರು ನೋಡಿ ಯಾವುದು ಗೆಸ್ಟ್ ಇದೆಲ್ಲ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ದಟ್ ಈಸ್ ಓಕೆ, ಗೆಸ್ಟ್ಗಳನ್ನ ಚೇಂಜ್ ಮಾಡಿದ್ದು ಒನ್ ಥಿಂಗ್. ಆಮೇಲೆ ಇವರು ನಾನು ಹೋದ ವರ್ಷ ಇವ್ರಿಗೆ ಸಜೆಸ್ಟ್ ಮಾಡೋದಂಗೆ ಈಗ ಜಾಬ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದಾರೆ, ನಮ್ಮ ಕಾಯಕ ಅಂತ. ಬಟ್ ಆದ್ರೂ ಕೇವಲ ಜಾಬ್ ಬೋರ್ಡ್ ಮಾಡಿದ್ರೆ, ಬಟ್ ಅಲ್ಲಿ ವಾಟ್ ಆರ್ ದ ಮೆಟ್ರಿಕ್ಸ್? ಸೊ ಎಷ್ಟು ಜನಕ್ಕೆ ಜಾಬ್ ಸಿಕ್ತು ನಮ್ಮ ಜಾಬ್ ಬೋರ್ಡ್ ಇಂದ ಏನು ಅನ್ನೋ ಒಂದು ಪ್ರೋಗ್ರೆಸ್ ರಿಪೋರ್ಟ್ ವಿ ಹ್ಯಾವೆಂಟ್ ಸೀನ್ ಇಟ್. ಓಕೆ, ಸೊ ಅದು ಒಂದಾಯ್ತು ಸಂಘವನ್ನ ಬೆಳೆಸಲಿಕ್ಕೆ. ಆ ನಂತರ ಸಂಘದಲ್ಲಿ ಇರುವವರಿಗೆ, ಈ ಸಮಾಜದಲ್ಲಿ ಇರುವವರಿಗೆ, ಈಗ ನೋಡಿ ನೀವಿಲ್ಲಿ ಅಮೆರಿಕಾದಲ್ಲಿದ್ರೆ, ನಾನಿದ್ದೀನಿ, ನಾನೆಲ್ಲೋ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡಿರ್ತೀನಿ, ಅದನ್ನ ಯಾರೋ ಕಬ್ಜಾ ಮಾಡಿರ್ತಾರೆ. ಅವರಿಗೆ ಯಾವ ರೀತಿಯ ಈ ಸರ್ಕಾರಿ ಮಂತ್ರಿಗಳನ್ನ ಇಷ್ಟು ಜನನ್ನ ಕರೆಸಿದ್ವಲ್ಲ, ನಮಗೆ ಏನು ಸಿಕ್ಕಿದೆ? ಅದಕ್ಕೆ ಆಂಧ್ರ ಪ್ರದೇಶಕ್ಕೆ ಹೋದ್ರೆ NRIಗಳ ಹಿತರಕ್ಷಣೆಯನ್ನ ಮಾಡಲಿಕ್ಕೆ ಒಂದು ಥೀಮ್ ಇದೆ. ಅದೇ ರೀತಿ ಗುಜರಾತ್ ಸರ್ಕಾರದಲ್ಲಿದೆ. ನಮ್ಮ NRIಗಳ ಅಪ್ಪ ಅಮ್ಮ ಅಲ್ಲಿ ಇಂಡಿಯಾದಲ್ಲಿರ್ತಕ್ಕಂಥವ್ರನ್ನ ನೋಡ್ಕೊಳ್ಳಿಕ್ಕೆ, ಅಥವಾ ನಮ್ಮ ಆಸ್ತಿ ಕೃಷಿ ಬಂಡವಾಳ ಹೂಡಿ ಮೋಸ ಹೋದವರಿಗೆ ಸಹಾಯ ಮಾಡಲಿಕ್ಕೆ ಕೆಲವೊಂದು ಅದಕ್ಕೊಂದು ಕಮಿಟಿನೇ ಮಾಡಿದ್ದಾರೆ. ಈಗ ಅದಕ್ಕೆ ಯಾರೋ ಆರತಿ ಕೃಷ್ಣ ಅನ್ನೋರು ಕರ್ನಾಟಕದಲ್ಲಿದೆ, ಆರತಿ ಕೃಷ್ಣ ಅಂತ ಮಾಡಿದ್ದಾರೆ. ಅವ್ರು ಏನ್ ಕೆಲಸ ಮಾಡಿದ್ದಾರೆ ಏನು ಗೊತ್ತಿಲ್ಲ. ಅವ್ರನ್ನ ಬಳಸ್ಕೊಂಡು ನಮ್ಮ ವೀರಶೈವ ಸಮಾಜದ ಇಲ್ಲಿನವರಿಗೆ ಯಾವ ರೀತಿಯ ಸಹಾಯವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಏನೂ ಇಲ್ಲ. ಸೊ ಹಾಗಾಗಿ ಸಂಘವನ್ನ ಬೆಳೆಸೋದಿಕ್ಕಾಗ್ಲಿ, ಸಂಘದ ಸದಸ್ಯರನ್ನ ಉಳಿಸಿಕೊಳ್ಳಲಿಕ್ಕಾಗ್ಲಿ, ಇದು ನನಗೇನಾದ್ರೂ ಆದ್ರೆ ನನಗೆ ಸಂಘ ಇದೆ ಅನ್ನುವ ಒಂದು ಭರವಸೆಯೇ ಈ ಸಂಘದಿಂದ ಕಾಣ್ತಾ ಇಲ್ಲ ಯಾರಿಗೂ. ಇಟ್ ಈಸ್ ಜಸ್ಟ್ ಅ ಶಿಯರ್ ಗೆಟ್ ಟುಗೆದರ್. ಇಲ್ಲೊಂದು ಸಾಂಸ್ಕೃತಿಕ ಏನನ್ಬೋದು, ಒಂದು ಸಮ್ಮೇಳನ, ಸಾಂಸ್ಕೃತಿಕ ಸಮ್ಮೇಳನ. ಇಲ್ಲಿ ಹೋದ್ರೆ ಜೋಳದ ರೊಟ್ಟಿ ತಿನ್ಬೋದು, ಗೋಧಿ ಹುಗ್ಗಿ ಹೋಳಿಗೆ ಬಾರಿಸ್ಬೋದು, ಆಹಾ ಓಹೋ ಅಂತ 4-5 ಜನರ ಹತ್ರ ಮಾತಾಡ್ಕೊಂಡು ಬರ್ಬೋದು ಅನ್ನೋದನ್ನ ಬಿಟ್ರೆ, ನಾನು ಈ ಸಂಘದಿಂದ ಏನು ನನಗೆ ಸಂಘದ ಸಹಾಯ ಇದೆ ಅನ್ನೋದು 0. ಅದು ಬಿಟ್ರೆ ಈ ಸಂಘವನ್ನ ಹೇಗೆ ಬೆಳೆಸಬೇಕು ಅನ್ನೋದು ಸಂಘದ ಪದಾಧಿಕಾರಿಗಳಿಗೆ ಗೊತ್ತಿಲ್ಲ. ಈ ರೀತಿ ಒಂದು ಜಾಬ್ ಬೋರ್ಡ್ ಆಗಲಿ, ಒಂದು ಮ್ಯಾಟ್ರಿಮೋನಿಯನ್ನು ಮ್ಯಾಟ್ರಿಮೋನಿ ಮಾಡಿದ್ರೆ ಆ ಮ್ಯಾಟ್ರಿಮೋನಿಯಿಂದ ಎಷ್ಟು ಜನ ಮದುವೆ ಆಗಿದ್ರೆ ಅನ್ನೋ ಪ್ರೋಗ್ರೆಸ್ ರಿಪೋರ್ಟ್ ಏನಾದ್ರೂ ಗೊತ್ತಿದೆಯಾ? ಇಲ್ಲ. ಸೊ ಯಾಕಂದ್ರೆ ಮ್ಯಾಟ್ರಿಮೋನಿ ಅನ್ನೋದು ಅವ್ರವ್ರ ವೈಯಕ್ತಿಕ ಆಯ್ಕೆ, ಅದು ಆಗುತ್ತೋ ಬಿಡುತ್ತೋ, ಇವ್ರು ಈ ಹುಡುಗ ಹುಡುಗಿನ ಸೇರಿಸ್ತಾರೆ. ಬಟ್ ದೇರ್ ವಿ ಕ್ಯಾನಾಟ್ ಮೆಜರ್ ದ ರಿಸಲ್ಟ್ ದೇರ್. ಬಟ್ ಜಾಬ್ ಮಾರ್ಕೆಟ್ ನಮ್ದೇನು ನಮ್ಮ ಕಾಯಕ ಅಂತ ಬೋರ್ಡ್ ಮಾಡಿದ್ರು, ಅಲ್ಲಿ ಮೆಜರ್ ಮಾಡ್ಬೋದು. ಇಷ್ಟು ಜನ ರೆಸ್ಯೂಮೆ ಪೋಸ್ಟ್ ಮಾಡಿದ್ರು, ಇಷ್ಟು ಜನಕ್ಕೆ ನಾವು ಸಹಾಯ ಮಾಡಿದ್ವಿ, ಇಷ್ಟು ಜನ ಹೈರ್ ಮಾಡ್ಕೊಂಡ್ರಿ ಅಂತ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ಗೆ ನಾವೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ. ಆಮೇಲೆ ಇಲ್ಲಿರ್ತಕ್ಕಂಥ ನಮ್ಮ ಸಂಘದ ಸದಸ್ಯರು ಇಂಡಿಯಾದಲ್ಲಿ ಅವರ ಆಸ್ತಿ ವ್ಯವಹಾರಗಳಿದ್ದಾವೆ, ಅವಕ್ಕೆ ಯಾರಾದರೂ ಸರ್ಕಾರದಿಂದ ಸಹಾಯ, ಯಾರೋ ಕಬ್ಜಾ ಮಾಡ್ಕೊಂಡಿರ್ತಾರೆ, ಅದಕ್ಕೊಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿರುತ್ತೆ. ಮಿನಿಸ್ಟರ್ಗಳು ಬಂದು ಹೋಗ್ತಾ ಇರ್ತಾರೆ, ನಮ್ಮಂತವ್ರಿಗೆ ಸಹಾಯ ಮಾಡ್ಲಿಕ್ಕೆ ಅದೇನೋ ಒಂದು ಸಂಘನ ಮಾಡಿದ್ದಾರೆ. NRI ಆರತಿ ಕೃಷ್ಣ ಅನ್ನೋರು ಇದ್ದಾರೆ, ಅವರಿಂದ ನಾವು ಎಷ್ಟು ಸಹಾಯವನ್ನ ಪಡೆದುಕೊಂಡ್ವಿ, ಸಂಘದ ಸದಸ್ಯರಿಗೆ ಸಹಾಯ ಮಾಡಿದ್ವಿ ಅಂತಕ್ಕಂಥ ಒಂದು ಏನಾದ್ರೂ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಾ? ಇಲ್ಲ. ಎವ್ರಿಥಿಂಗ್ ಇಸ್ ಶೂನ್ಯ. ಇಲ್ಲಿ ಹೇಗೂ ನಮ್ದು ಶೂನ್ಯ ಸಂಪಾದನೆ ಅಂತ ಅಂದ್ಬಿಟ್ಟು ಈ ಸಂಘದಿಂದನೂ ಶೂನ್ಯ ಸಂಪಾದನೆ ಆದ್ರೆ, ಕೇವಲ ನನಗೆ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ಹೋಗೋದಾದ್ರೆ ನನಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ, ರಜಕ್ಕೆ ಹೋಗೋದಾದ್ರೆ ಬೇಕಾದಷ್ಟು ಆಪ್ಷನ್ಸ್ ಇದೆ, ಗೆಟ್ ಟುಗೆದರ್ ಮಾಡ್ಲಿಕ್ಕೆ ನನಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ. ಹಾಗಾಗಿ ಈ ಸಂಘಕ್ಕೆ ಇರಿ ನನಗಲ್ಲ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮೀ. ನಾನು ಅಂದ್ರೆ ಒಬ್ಬ ಸದಸ್ಯನಾಗಲಿಕ್ಕೆ ಇವರು ಯಾರ್ಯಾರನ್ನ ಬಯಸ್ತಾರೋ ಅಂತವ್ರು ಬಯಕೆ ಏನು? ನಮ್ಮ ಬಯಕೆ ಹೀಗಿರುತ್ತೆ, ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ನಾನೊಬ್ಬನೆಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಈ ಸಂಘದ ಸದಸ್ಯನಾಗಬೇಕಂದ್ರೆ ಇವನಿಗೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದನ್ನ ಮೀಟ್ ಆಗಲೇ ಓನ್ಲಿ ಗೆಟ್ ಟುಗೆದರ್ ಫ್ರೆಂಡ್ಸ್ ಬರ್ತಾರೆ, ಜೋಳದ ರೊಟ್ಟಿ ಇರುತ್ತೆ, ಹೋಳಿಗೆ ತುಪ್ಪ ಹೊಡಿಬಹುದು, ಗೋಧಿ ಹುಗ್ಗಿ ಬಡಿಬಹುದು, ಇಂಥದ್ದು ಇಟ್ಕೊಂಡು ವೈ ಐ ಶುಡ್ ಗೋ ದೇರ್ ಅಲ್ವಾ? ಅಲ್ಲ, ನೀವು ಹೇಳೋ 1-2 ಪಾಯಿಂಟ್ಗಳು ನನಗೆ ಒಪ್ತಾ ಇದೀನಿ. ಆದ್ರೆ ಈಗ BSNA ಕಾರ್ಯಸೂಚಿ 2 ತರ ಇದೆ. ಲೋಕಲ್ BSNA ಅಂತಾನು ಮಾಡ್ತಾ ಇರ್ತಾರೆ, ಪ್ಲಸ್
ಸೆಂಟ್ರಲ್ VSN ಅಲ್ಲಲ್ಲ ಮಾಡ್ತಾರೆ. ಕನ್ವೆನ್ಷನ್ ಸೆಂಟ್ರಲ್ ಬಿಡಿ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಲೋಕಲ್ ಚಾಪ್ಟರ್ ಅಲ್ಲಿ ಏನ್ ಮಾಡ್ತಾರೆ, ಗಣಪತಿ ಹಬ್ಬದಲ್ಲಿ ಗಣಪತಿ ಕೂರಿಸ್ತಾರೆ. ಮತ್ತೆ ಅವ್ರು ಇಲ್ಲಿ ಇವ್ರು ಕರ್ಸ್ತಕ್ಕಂಥ ಸ್ವಾಮಿಗಳು ಗಣಪತಿ ಪೂಜೆ ಮಾಡ್ಬೇಡ್ರಿ, ದೇವಸ್ಥಾನಗಳಿಗೆ ಹೋಗ್ಬೇಡ್ರಿ, ನಾವು ಮೂರ್ತಿ ಪೂಜೆ ಮಾಡಲ್ಲ, ಬರೀ ಲಿಂಗ ಪೂಜೆ ಮಾಡ್ರಿ, ಇಂಥದ್ನೆಲ್ಲ ಹೇಳ್ತಾರೆ. ಇದನ್ನೆಲ್ಲ ಕೇಳ್ತಾರೆ. ಇದನ್ನೆಲ್ಲ ಅಲ್ಲ ಇಂಥ ಅಲ್ಲಿ ಕರೆಸ್ತವ್ರು ಕೂತ್ಕೊಂಡು ಕೇಳ್ತಾರಲ್ಲ, ಏ ಬುದ್ಧಿ, ನೀವಿಂತ ಮಾತಾಡಬಾರ್ದು ಬುದ್ಧಿ, ನಮ್ಮದು ಪರಂಪರೆ ಹೀಗಿದೆ, ನಾವಿಲ್ಲಿ ಗಣೇಶ ಹಬ್ಬ ಮಾಡ್ತೀವಿ, ಯುಗಾದಿ ಮಾಡ್ತೀವಿ, ಇಂಥದನ್ನ ಮಾಡಬಾರ್ದು ಅಂತ ನೀವು ಹೇಳೋದಾದ್ರೆ ಯು ಆರ್ ಟಾಕಿಂಗ್ ಎಗನೆಸ್ಟ್ ಅವರ್ ಬಿಲೀಫ್, ಎಗನೆಸ್ಟ್ ಅವರ್ ರಿಲಿಜಿಯನ್. ವೈ ದ ಹೆಲ್ ಯು ಆರ್ ಕಮಿಂಗ್ ಹಿಯರ್? ಅಂತವ್ರನ್ನ ಕರೆಸಬಾರ್ದು ಇವರು. ಅಂತವ್ರನ್ನೇ ಕರೆಸ್ತಾರೆ, ಅವ್ರ ಹತ್ರ ಭಾಷಣ ಮಾಡಿಸ್ತಾರೆ, ಮಕ್ಳುಗಳು ಅವನ್ನ ಕೇಳಿಸ್ಕೊಂತ ಇರ್ತಾರೆ. ಅಪ್ಪ ಅಮ್ಮ ಗಣಪತಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ತಾರೆ, ಮನೇಲೆ ಗಣಪತಿ ಇಟ್ಟಿರ್ತಾರೆ, ಯುಗಾದಿ ಹಬ್ಬ ಮಾಡ್ತಾರೆ, ದೀಪಾವಳಿಗೆ ದೀಪ ಹಚ್ಬಿಟ್ಟು ಪಟಾಕಿ ಹೊಡಿತಾರೆ. ಆದ್ರೆ ಸ್ವಾಮಿಗಳು ಹಿಂಗ್ ಬಂದ್ ಹೇಳ್ತಾರೆ, ನಮ್ಮ ಜನರೇಷನ್, ನಮ್ಮ ಮಕ್ಳುಗಳು ವಾಟ್ ಡು ದೇ ಥಿಂಕ್, ವಾಟ್ ದ ಹೆಕ್ ಇಸ್ ದಿಸ್? ಅವರ್ ಸ್ವಾಮೀಜಿ ಕೇಮ್ ಅಂಡ್ ಟೋಲ್ಡ್ ಲೈಕ್ ದಿಸ್ ಅಂಡ್ ನೌ ವಿ ಆರ್ ಡೂಯಿಂಗ್ ದಿಸ್. This is some fancy show, okay, some fancy dress competition ಅಂತ ಅಂದ್ಬಿಟ್ಟು ಅವರು ದೇ ಟೇಕ್ ಇಟ್ ಆಸ್ ಅನ್ ಎಂಟರ್ಟೈನ್ಮೆಂಟ್. ಓಕೆ, ಅಲ್ಲ, ನೀವು ಈ ಒಂದು ಪಾಯಿಂಟ್ ಅನ್ನ ಬಹಳ ಸೀರಿಯಸ್ ಆಗಿ ಈ ನಮ್ಮ ಡಿಸ್ಕಷನ್ ಕೇಳಿದಂತ ವೀರಶೈವ ಸಮಾಜದ ಸಂಘಟಕರು ಸ್ವಲ್ಪ ಇದನ್ನ ವಿಚಾರ ಮಾಡಿ. ಇಲ್ಲ, ಅವ್ರೇನ್ ಮಾಡ್ತಾರೆ, ಅಲ್ಲ ಕೇಳಿ, ಇದನ್ನೆಲ್ಲ ನಾವು ಇಂತ ಹೇಳ್ತಿಲ್ಲ. ಒಂದ್ ಹೇಳ್ತೀನಿ, ಇವತ್ತಿಂದ ಅವರು ಈ ರವಿ ಹಂಜು ಉತ್ತ ನಮ್ಮ ವೈರಿ ಇವನನ್ನ ಕರೆಸ್ಬಾರ್ದು. ಈ ಗಂಗಾಧರ ಮಠದನ್ನವನು ಇಲ್ಲಿ ಕೂರಿಸ್ಕೊಂಡ್ಬಿಟ್ಟು ಇದನ್ನ ಪ್ರಾಪಗೇಂಡಾ ಮಾಡ್ತಾ ಇದ್ದಾನೆ, VSN ಎಗನೆಸ್ಟ್. ಸೊ ವಿ ಶುಡ್ ನಾಟ್ ಟಾಕ್ ಟು ದ್ಯಾಮ್, ವಿ ಶುಡ್ ನೆವರ್ ಇನ್ವೈಟ್ ದ್ಯಾಮ್. ಅವ್ರು ಬಂದ್ರು ನಾವು ಯಾರೂ ಅವ್ರನ್ನ ಎಂಟರ್ಟೈನ್ ಮಾಡಬಾರ್ದು, ಮಾತಾಡಿಸಬಾರ್ದು ಅನ್ನೋತಕ್ಕಂಥ ಡಿಸಿಷನ್ ತಗೊಳ್ತಾರೆ ಹೊರತು ಇವರು ಎಸ್ ಈಸ್ ಕ್ರಿಟಿಸೈಸಿಂಗ್ ಅಂಡ್ ವಿ ಹ್ಯಾವನ್ ಡನ್ ಎನಿಥಿಂಗ್. ಅಲ್ಲ, ವೇಟ್ ಲೆಟ್ ಮಿ ಫಿನಿಶ್. No, I'm not telling about you. I'm telling about them. ಪದಾಧಿಕಾರಿಗಳು ಅಂತ ಅವರು ನೆಗೆಟಿವ್ ಆಗಿ ತಗೋತಾರೆ ಅಂತ ನಂಗೆ ಅನಿಸ್ತಾ ಇಲ್ಲ. ಓಕೆ ಗಂಗಾಧರ್, ಇಫ್ ದಟ್ಸ್ ದ ಕೇಸ್, ಓಕೆ, ನೋ ಹೋಲ್ಡ್ ಆನ್. ಇಫ್ ಯು ಸೇ ದಟ್, ಓಕೆ, ಸೊ ಐ ಹ್ಯಾವ್ ಡನ್ ಎಕ್ಸ್ಟೆನ್ಸಿವ್ ರೈಟಿಂಗ್ ಅಬೌಟ್ ವೀರಶೈವಿಸಂ. ಕರ್ನಾಟಕದ ವಿಶ್ವವಾಣಿನಲ್ಲಿ ಬೇಕಾದಷ್ಟು ಆರ್ಟಿಕಲ್ ಬರ್ದಿದ್ದೀನಿ. ನನ್ನನ್ನು ಎಷ್ಟೋ ಮಠಗಳು ಕರೆಸಿದ್ದಾರೆ. ಇಲ್ಲಿಯೇ ಇರ್ತಕ್ಕಂಥ VSN ನನಗೆ ಒಂದು ಫೋನ್ ಕಾಲ್ ಮಾಡಿದೀಯಾ, ನನ್ನನ್ನು ಕರೆದಿದೀಯಾ? ಇಲ್ಲ. ಯಾಕೆ? Forget central. My bloody own local chapter. They don't. I mean, you don't get that ideology. What they want is they simply don't want any criticization. No, this is the only point. There is no other point. Okay, this is the only point. Correct. ಈಗ ಆ ಒಂದು ವಿಚಾರದಲ್ಲಿ ಆಂಬಿಗ್ಯೂಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ? ಈ ಹುಡುಗರಿಗೆ ಕಂಪ್ಲೀಟ್ ಕನ್ಫ್ಯೂಸ್ಡ್. ಎನಿವೇ ಈಗ ನೀವು ಅಮೆರಿಕನ್ ಬಾರ್ಡ್ ಕನ್ಫ್ಯೂಸ್ ದೇಸಿ ಅಂತಿರಲ್ಲ, ABCD ಅನ್ನೋದನ್ನ, ಅದನ್ನ ಇವರು ನಿಜ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ. ಸ್ವಾಮೀಜಿನ ಇದೇ ಒಂದು ಪಾಯಿಂಟ್ ನಾನು ನನಗೆ ಬಹಳ ಪ್ರೀತಿ ಮಾಡಂತ ಲೋಕಲ್ ಚಾಪ್ಟರ್ಸ್ ನವ್ರಿಗೆ ನಾನು ಅದನ್ನೇ ಹೇಳ್ತೀನಿ. ಯಾಕೆಂದ್ರೆ ನೀವು ಎಲ್ಲಾ ಕಡೆಗೆ ಹೋದಲ್ಲಿ ಹಿಂದೂ ಅಂತೀರಿ, ಇಲ್ಲಿ ಹಿಂದೂ ಸಮಾಜದ ವಿರುದ್ಧ ಬಸವಣ್ಣ ಹೋರಾಡಿದ್ರು ಅಂತ ಹೇಳಿ ಮಕ್ಕಳಿಗೆ ಹೇಗ್ ಕೊಡ್ತೀರಿ? ಈಗ ಮಕ್ಕಳು ಯಾವ್ದನ್ನ ತಗೋಬೇಕು? ಬರೀ ಬಸವಣ್ಣ ಅಕ್ಕ ಮಹಾದೇವಿ ಇಬ್ರದ್ದೇನೆ ಇದನ್ನ ಮಾಡೋದಾದ್ರೆ ಉಳಿದಿದ್ದು ಯಾಕೋ ಇದನ್ನ ನೀವು ತಪ್ಪು ದಾರಿಗೆ ಹೋಗ್ತಾ ಇದ್ದೀರಿ ಅನ್ನೋ ಒಂದು, ನಾನು ಸೂಕ್ಷ್ಮವಾಗಿ ಶಿವರಾತ್ರಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ ಒಂದು ಚಾಪ್ಟರ್. ನನಗೆ ಇದನ್ನ ನಾವು ಲೆಟ್ ಅಸ್ ಲವ್ ದೆಮ್. ಏನು ಅಂತ ಅಂದ್ರೆ, ಅವರು ನಮ್ಮನ್ನ ವಿರೋಧ ಮಾಡ್ತಾರೆ, ರವಿ ಹಂಜನ್ ವಿರೋಧ ಮಾಡ್ತಾರೆ, ದಟ್ ಇಸ್ ಸೆಕೆಂಡ್. ಅದು ಒಬ್ರು ಇಬ್ರು ಮಾಡ್ಬೋದು ರವಿ, ಬಟ್ ಬೇಸಿಕಲಿ ಏನ್ ಗೊತ್ತಾ, ಇವ್ರಿಗೊಂದು ದಾರಿ ತೋರಿಸ್ಬೇಕಲ್ಲ. ತೋರ್ಸಕ್ ನಾವ್ಯಾರು? ಹೂ ಆರ್ ವಿ? ಹೂ ದ ಹೆಲ್ ಆರ್ ಯು ಅಂತಾರ ಅವ್ರ. ಹೂ ಆರ್ ಯು ಟು ಶೋ ಅಸ್? Now we are concerned about our own people. Then you take care of your own business. Why the hell you poke your nose into our business? ನಾನು ನಿಮಗೆ ಏನ್ ಕೇಳ್ತಿದ್ದೀನಿ ಅಂದ್ರೆ, ನೀವು ಅದನ್ನೇ ಕರೆಕ್ಟ್ ಹೇಳಿದ್ರೆ, ಕಳ್ಳ ಬೇಡ ಕೊಳ ಬೇಡ ಅಂತ ಹೇಳೋದು ಬೇಸಿಕ್ ಕೊಡಕ್ ಬಂದ್ಬಿಟ್ಟು ಬಸವಣ್ಣನವ್ರನ್ನ ನಮ್ಮ ಸಮಾಜ ತುಳಿತು ಅಂತ ಹೇಳೋದಾದ್ರೆ, ಈಗ ಇದೇ ಹುಡುಗರು ಬೇರೆ ಹಿಂದೂ ಹುಡುಗರ ಜೊತೆಗೆ ಆಟ ಆಡ್ಕೊಂಡಿರ್ತಾರಲ್ಲ, ಇವರಲ್ಲಿ ಒಂದನೇದಾಗಿ ದ್ವೇಷ ಭಾವನೆಯನ್ನ ಬಿಡ್ತಾ ಇದಾರೋ ಅಥವಾ ಇವರಲ್ಲಿ ಸಾಮರಸ್ಯ ಭಾವನೆ? ಇಲ್ಲ, ಆತರ ಏನೂ ಇಲ್ಲ. ಇವರು ದೇ ಆರ್ ಕನ್ಫ್ಯೂಸಿಂಗ್ ದೆಮ್ ಅಷ್ಟೇ. ಈಗ ಸ್ವಾಮಿಗಳನ್ನ ಕರೆಸಿ ದೇವಸ್ಥಾನಗಳಿಗೆ ಹೋಗ್ಬೇಡಿ, ಮೂರ್ತಿ ಪೂಜೆ ಮಾಡಬೇಡಿ, ಬ್ಲಾ 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 ಅಂತ ಆ ಸ್ವಾಮಿಗಳು ಹೇಳ್ತಾರೆ. ಇವ್ರ ಮನೆಯಲ್ಲಿ ಗಣಪತಿ ಇಟ್ಬಿಟ್ಟು ಗಣಪತಿ VSN ಇಂದಾನೆ ಗಣಪತಿ ಪೂಜೆ ಮಾಡ್ತಾರೆ, ಯುಗಾದಿ ಮಾಡ್ತಾರೆ. ಸೊ ಮಕ್ಳುಗಳು ಕನ್ಫ್ಯೂಸ್ ಆಗ್ತವೆ. ಇದರಲ್ಲಿ ದ್ವೇಷ ಗೀಷ ಇಂಥದೆಲ್ಲ ಇಲ್ಲಿಲ್ಲ. ಏನಿದ್ರು ಇವರು
ಅಲ್ಲ ಕನ್ಫ್ಯೂಸ್ ಎಕ್ಸಾಕ್ಟ್ಲಿ ಬಿಕಾಸ್ ಈ ಒಂದು ಪಾಯಿಂಟ್ ಬಿಕಾಸ್ ನೀವು ಕರೆಕ್ಟ್. ಯಾಕಂದ್ರೆ ಅವರು ನಮ್ ಸೀನಿಯರ್ಸ್ ಕನ್ಫ್ಯೂಸ್ಡ್, ಅದನ್ನೇ ಪಾಸ್ ಮಾಡ್ತಾ ಇದ್ದಾರೆ ಪರಂಪರೆಗೆ. ಅಲ್ಲ ಈಗ ಅವ್ರನ್ನ ಸೀನಿಯರ್ಸ್ ಗೆ ಕ್ಲಾರಿಟಿ ಹೆಂಗ್ ಕೊಡ್ಬೇಕು? ನಾವು ಒಂದು ಸಮಾವೇಶ ಇಡೋಣ, ಸೀನಿಯರ್ಸ್ ಟ್ರೈನಿಂಗ್ ಸಮಾವೇಶ ಅಂತ. ಎಲ್ಲಿದ್ರೆ ನೀವು ಯಾವ ಕಾಲದಲ್ಲಿ ಇದ್ರೆ? ಸೀನಿಯರ್ಸ್ ಅಂದ್ರೆ ಏನು? ಅವ್ರ ಮೇಲಿರೋ ಸೀನಿಯರ್ಸ್, ಅವರ ಟಾಪ್ ಸೀನಿಯರ್ಸ್, ವೈ ದೇ ಡೋಂಟ್ ಇವನ್ ಕಾಲ್ ಯು, ದೇ ಡೋಂಟ್ ಇವನ್ ರೆಕಗ್ನೈಸ್ ಯು. ಸೊ ಅಂತದ್ರಲ್ಲಿ ನನಗೆ ಇಂಡಿಯಾದಿಂದ ಎಷ್ಟೋ ಜನಗಳು ಫೋನ್ ಮಾಡ್ತಾರೆ, ಯಾವ್ದಾವ್ದೋ ಸಾಂಗ್ಗಳು ಫೋನ್ ಮಾಡ್ತಾರೆ. ಇಲ್ಲಿ ಒಬ್ಬನಾದ್ರೂ ಮಾಡಿದಾನ? ಇಲ್ಲ. ಯಾಕಂದ್ರೆ ದೇ ಹ್ಯಾವ್ ದೇರ್ ಓನ್ ಐಡಿಯಾಲಜಿ, ದೇ ಹ್ಯಾವ್ ದೇರ್ ಓನ್ ಈಗೋ. ಓಕೆ, ದೇ ಹ್ಯಾವ್ ದೇರ್ ಓನ್ ಈಗೋ. Okay, they have their own team. They want to flourish and encourage only their people in VSNA. But I don't care about it because my expectations from a social organization, ನನ್ನ ಸಮಾಜ ಅಂದ್ರೆ ಆ ಸಮಾಜದಿಂದ ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ಏನನ್ನ ಬಯಸ್ತಾನೆ ಅನ್ನೋದನ್ನ ಇವರು ಇಷ್ಟು ವರ್ಷ ಅಮೆರಿಕಾದಲ್ಲಿದ್ದವರು ಚರ್ಚ್ಗಳನ್ನ ನೋಡಿ ಕಲಿತಿದ್ರೆ ನಮ್ಮ ಸಮಾಜ ಎಷ್ಟೋ ಒಂದು ಚೆನ್ನಾಗಿ ಬೆಳೀತಾ ಇತ್ತು. ಆ ರೀತಿ ಎಕ್ಸ್ಪೆಕ್ಟೇಷನ್ ಇರೋದ ಕಾರಣ ಗಂಗಾಧರ್ ಅಲ್ಲ, ಆ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲಿ ಇಲ್ಲ, ಅದಕ್ಕೆ ಅವಕಾಶಗಳಿಲ್ಲ. ಹಾಗಾಗಿ ಯು ಟೇಕ್ ಇಟ್ ಆಸ್ ಅನ್ ಎಂಟರ್ಟೈನ್ಮೆಂಟ್. ಚಾರ್ಲೆಟ್ ಅಲ್ಲಿ ಹೋಗ್ ಬನ್ನಿ, ಒಳ್ಳೆ ಚೆನ್ನಾಗಿದೆ. ರಾಕಿ ಮೌಂಟನ್, ಸ್ಮೋಕಿ ಮೌಂಟನ್ ಹತ್ರದಲ್ಲೇ ಇದೆ, ಹೋಗ್ ಬನ್ನಿ. ಹತ್ರದಲ್ಲೇ ಬೀಚ್ಗಳಿದಾವೆ, ಅವರೇ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ, ಹೋಗ್ಬಿಟ್ಟು ಹ್ಯಾವ್ ಫನ್. ಓಕೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಲೆಟ್ಸ್ ಕಟ್ ಇಟ್ ಹಿಯರ್. ಓಕೆ, ಇಲ್ಲ ಪ್ಲೀಸ್, ಒಂದ್ ಪಾಯಿಂಟ್ ನಾನು ನಿಮಗೆ ಕೇಳಲೇಬೇಕು. ಈಗ ಆದರ್ಶ್ ಪಿರಮಿಡ್ ಅಂತ ಒಬ್ಬ ಕೇಳಿದ್ದೀನಿ ಶಿಕಾಗೋದಲ್ಲಿ. ಆತ ಮೊನ್ನೆ ಇದರಲ್ಲಿ $3 billion ಎಂಟರ್ಪ್ರಿನರ್ ಆಗಿ ಇದೆಲ್ಲ ಮಾಡಿದ್ರು. ಈಗ ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್ ಗಾಯ್ ಟು ಬಿ ಇನ್ ದ VSNA ದಿಸ್ ಕನ್ವೆನ್ಷನ್. ಅವನ್ನ ಕರೆದೇ ಇಲ್ಲ ಇಲ್ಲಿ. I don't know. I don't know. 22, he is 19 to 22 years ಹುಡುಗ. ಅವನು born and brought up in Chicago. ಅವನಿಗೆ AI ದಲ್ಲಿ ಒಂದು ಟೂಲ್ ಮಾಡಿ I know about his company. I know all that, but I don't know whether VSNA is in touch with him or not, because I'm not a member. I am not. ಅಲ್ಲ, ನಾನು ಈ ವರ್ಷದ ಇನ್ವಿಟೇಷನ್ ಲಿಸ್ಟ್ ನೋಡಿದ್ದೀನಲ್ಲ, ಅದ್ರೊಳಗೆ ಅವನು ಇಲ್ಲ. Yeah, that's, I don't know. So I'm not the VSNA spokesperson to answer your question. ಅಲ್ಲ, ನೀವು ಶಿಕಾಗೋದವರಲ್ಲ, ಅವನ ಆದರ್ಶನು ಶಿಕಾಗೋ. So what? I'm not a VSNA member. So that's why I don't know. So I don't know whether he is a member or not. Okay, that young kid has done excellent work. Okay, so he should be a motivational speaker. They should invite, or maybe he is busy. I don't. ನಮ್ಮವರು ಈಗ ಒಬ್ಬರನ್ನ ಈಗ ರವಿ ನೋಡಿ ನಾ ಖುಷಿ ಪಡ್ಬೇಕು, ನಾನು ನೋಡಿ ಇನ್ನೊಬ್ರು ಖುಷಿ ಪಡ್ಬೇಕು. ಅದೇ ತರನೇ ಆದರ್ಶ ನೋಡಿ ನಮ್ಮ ಹುಡುಗರು ಖುಷಿ ಪಡ್ಬೇಕು. ಓಕೆ, ವಿ ಹ್ಯಾವ್ ಸೋ ಮೆನಿ ಎಂಟರ್ಪ್ರಿನರ್. ಓಕೆ, ಈಗ ಫರ್ಗೆಟ್. ಓಕೆ, ಅಂತ ಎಂಟರ್ಪ್ರಿನರ್ಸ್ ಫರ್ಗೆಟ್ ಅಬೌಟ್ ಆದರ್ಶ ಹಿರೇಮಠ್. ಓಕೆ, ಅಲ್ಲಿಗೆ ಸಾಕಷ್ಟು ಜನ ಇವರು ಬಿಸ್ನೆಸ್ ಫೋರಮ್ ಅಂತ ಮಾಡ್ತಾರೆ, ಕರೆಸ್ತಾರೆ. ಸೊ ವಾಟ್ ಈಸ್ ದ ಅಚೀವ್ಮೆಂಟ್? ಹೌ ಮೆನಿ ಸ್ಟಾರ್ಟ್ಅಪ್ಸ್ ದೇ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ VSNA? ಓಕೆ, ಈಗ ನನ್ನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇಫ್ ಐ ಗೋ ದೇರ್ ಇನ್ ಬಿಸ್ನೆಸ್ ಫೋರಮ್, ಓಕೆ, ಐ ಆಮ್ ಲುಕಿಂಗ್, I have a business idea. Okay, VSNA folks, do you guys have a venture capitalist group within VSNA? If you have it, I'm going to pitch my idea. ನಾನು ನಿಮ್ಗೆ ಐಡಿಯಾ ಹೇಳ್ತೇನೆ, ನನ್ನ ಐಡಿಯಾ ಸರಿ ಇದೆಯಾ, ನೀವು ಅದಕ್ಕೆ ವೆಂಚರ್ ಕ್ಯಾಪಿಟಲಿಸ್ಟ್ ಆಗಿ ಏಂಜಲ್ ಇನ್ವೆಸ್ಟರ್ಸ್ ಆಗ್ತೀರಾ. ಈ ರೀತಿಯ ಹೆಲ್ಪ್ ಇತ್ತು ಅಂದ್ರೆ ಫೇಲ್ಡ್ ಅಂತ ಹೇಳಿದ್ರು. ಆಯ್ತಾ? ಅದರ ನಂತರ ಸಮಾಜವನ್ನ ಬೆಳೆಸಲಿಕ್ಕೆ ಇಲ್ಲಿ ಬರೋತಕ್ಕಂಥ ವಿದ್ಯಾರ್ಥಿಗಳಿಗೆ, ಇಲ್ಲಿ ಕರಿಯರ್ ಹುಡುಕಂತಾರೆ, ಜಾಬ್ ಹುಡುಕೋರಿಗೆ, ಅವ್ರಿಗೆ ಏನ್ ಸಹಾಯ ಮಾಡಬೇಕು ಅಂತ ಹೇಳಿದ್ವಿ. ಆಯ್ತಾ? ಅದರಲ್ಲಿ ಏನಂದ್ರೆ ಈಗ ಏಂಜಲ್ ಇನ್ವೆಸ್ಟರ್ಸ್ ಅವ್ರನ್ನೆಲ್ಲ ನಾವು VSNA ಇಂದ ಪ್ರೊವೈಡ್ ಮಾಡೋದು ಅದೆಲ್ಲ ಕಷ್ಟ. ಬಟ್ ಒಂದು ಪ್ಲಾಟ್ಫಾರ್ಮ್ ರೀತಿಯಿಂದ ನೋಡ್ಕೊಂಡು ಸ್ವಲ್ಪ ಇದರಲ್ಲಿ ನನ್ನ ಒಂದೇ ಒಂದು ದೃಷ್ಟಿಕೋನ, ಆಂಬಿಗ್ಯುಟಿ ಕಮ್ಮಿ ಮಾಡ್ತಾ ಹೋಗ್ಬೇಕು. ನಾವು ಹಿಂದೂಗಳನ್ನ ವಿರೋಧ ಅಥವಾ ಹಿಂದೂಗಳ ಇದು ಗಣಪತಿ ಹಬ್ಬ ಹಿಂದೂದೋ ಅಥವಾ ವೀರಶೈವದ್ದೋ, ಈ ಕೆಲವೊಂದೆಲ್ಲ ಕ್ಲಾರಿಟಿನ ನಮ್ಮ VSNA ಚಾಪ್ಟರ್ಗಳು ಪಡ್ಕೋಬೇಕು. ಯಾವ್ದು ಶಿವರಾತ್ರಿನ ಅಪೋಸ್ ಮಾಡಿ ಗಣಪತಿ ಹಬ್ಬ ನಷ್ಟ ಮಾಡ್ತೀವಿ, ಶಿವರಾತ್ರಿನ ಉಳಿಸ್ಕೋತೀವಿ, ಶಿವರಾತ್ರಿ ಮಾಡಬಾರ್ದು, ಇವೆಲ್ಲ ಸುಮಾರಷ್ಟು ಆಂಬಿಗ್ಯುಟಿಗಳು ನಮ್ಮ VSNA ಲೋಕಲ್ ಚಾಪ್ಟರ್ಸ್, ಸೆಂಟ್ರಲ್ ಚಾಪ್ಟರ್ಸ್ನವರು ಕ್ಲಾರಿಟಿ ಕೊಡ್ಲಿ ಅನ್ನೋದು ನಾನು ಇವತ್ತು ನಿಮ್ಮಲ್ಲಿ ಮಾತಾಡೋದ್ರಿಂದ ನನಗೂ ಕಂಡು ಬಂದಿದ್ದು ಇಷ್ಟನೇ. ನಿಮ್ದು ಪಾಯಿಂಟ್ಸ್ ಗಳು ಏನಾದ್ರು ಇದ್ರೆ ಹೇಳ್ರಿ. ನಾನು ಮ್ಯಾಟ್ರಿಮೋನಿದಾಗ್ಲಿ, ಜಾಬ್ ಫೇರ್ ಆಗ್ಲಿ,
BCK ವೆಂಚರ್ ಕ್ಯಾಪಿಟಲಿಸ್ಟ್ ಆಗ್ಲಿ, ಇವುಗಳೆಲ್ಲ ಔಟ್ ಆಫ್ ದ ಸ್ಕೋಪ್ ಫಾರ್ VSNA ಅನ್ನೋದು ನನ್ನ thinking. ಯಾಕಂದ್ರೆ ಎಲ್ಲರೂ ಇಲ್ಲಿ ಬರ್ಬೇಕು ಅಂತ ಏನಿಲ್ಲ. ಯಾಕಂದ್ರೆ ಒಂದು ಟೀಮು ಕಂಪ್ನಿ ಮಾಡಿದಾಗ ಬೇರೆ ಬೇರೆ ಭಾಷೆಯವರಾಗ್ಲಿ, ಬೇರೆ ಬೇರೆ ಧರ್ಮದವರಾಗ್ಲಿ ಸೇರ್ಕೊಂಡು ಮಾಡಿರ್ತಾರೆ. ಅಲ್ಲಲ್ಲಲ್ಲ, So it is a ನೀವು purely ಸಿಗೋದು ಕಷ್ಟ. ನೋ ಸಿ, ಅದರ ಹೆಸರು ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ. ಸಮಾಜ ಅಂದ್ರೆ ಸೊಸೈಟಿ. ಓಕೆ, ಸೊ ಈ ಸೊಸೈಟಿನಲ್ಲಿ ರಿಲಿಜಿಯಸ್ ನಾಲೆಡ್ಜ್ ಇರುತ್ತೆ, ಸೋಷಿಯಲ್ ಸ್ಟ್ರಕ್ಚರ್ ಇರುತ್ತೆ, ಹೌ ವಿ ಕ್ಯಾನ್ ಹೆಲ್ಪ್ ಈಚ್ ಅದರ್, ಹೌ ವಿ ಕ್ಯಾನ್ ಹೆಲ್ಪ್ ಪೀಪಲ್ ಟು ಸಕ್ಸೀಡ್ ಅನ್ನೋ ಪಾಯಿಂಟ್ಗಳಿರುತ್ತೆ. ಈ ಎಲ್ಲ ಅರ್ಥದಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಏನಪ್ಪ, ನಮ್ಮ ಬಿಟ್ಬಿಡ್ರಿ, ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲ, ಅವ್ರದೇ ಪ್ರೋಗ್ರಾಮ್ ಸ್ಟ್ರಕ್ಚರ್. ಅವ್ರ ಪ್ರೋಗ್ರಾಮ್ ಸ್ಟ್ರಕ್ಚರ್ ಏನಿದೆ? ಲಿಂಗ ಪೂಜೆ ಅಲ್ವಾ, ಆಮೇಲೆ ಅನುಭವ ಗೋಷ್ಠಿ, ಆಮೇಲೆ ಬಿಸ್ನೆಸ್ ಫೋರಮ್, ಆಮೇಲೆ ಮೆಟ್ರಿಮನಿ ಫೋರಮ್. ಈಗ ಇದೆಯಲ್ಲ, ಈ ಫೋರಮ್ಗಳೇ ಹೇಗೆ ಫೇಲ್ ಆಗ್ತಾ ಇದೆ ಅಂತ ನಾನು ಹೇಳಿದ್ದು. ಬಿಸ್ನೆಸ್ ಫೋರಮ್ ಅಂದ್ರೆ ಅಲ್ಲಿ ನಮ್ಮದೇ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಗ್ರೂಪ್ ಇರಬೇಕು, ನಮ್ಮ ಸಮಾಜದವರೇ ಅವರ ಐಡಿಯಾಗಳನ್ನ ಫ್ಲೋಟ್ ಮಾಡಬೇಕು. ಆ ಐಡಿಯಾಗಳು ಇಲ್ಲಿ ವರ್ಕ್ಔಟ್ ಆರ್ ನಾಟ್ ಅನ್ನೋದನ್ನ ಇದನ್ನೆಲ್ಲ ಮಾತಾಡ್ಬೋದು. ಸೊ ಇನ್ಸ್ಟೆಡ್ ಆಫ್ ಇಟ್ ಲೆಟ್ ಸಮರೈಸ್ ಇಟ್. ಓಕೆ, ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾ ಅಂದ್ರೆ ಸಮಾಜ ಅಂದ್ರೆ ಸೊಸೈಟಿನಲ್ಲಿ ವಿ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್ ಅಂಡ್ ಫ್ಲರಿಶ್ ಅಪ್. ಓಕೆ, ಸೊ ಅದ್ರ ಪಾರ್ಟ್ ಆಗಿ ಒಂದು ನಮ್ಮ ಮಕ್ಕಳುಗಳಿಗೆ ನಮ್ಮ ಪರಂಪರೆಯನ್ನ ತಿಳಿಸ್ಕೊಡೋದು, ಅದರಲ್ಲಿ ಇವರು ಫೇಲ್ ಆಗಿದ್ದಾರೆ. ನೆಕ್ಸ್ಟ್, ಇಲ್ಲಿ ಸಮಾಜವನ್ನ ಬೆಳೆಸೋದು ಅಂದ್ರೆ ಹೊಸದಾಗಿ ಬರ್ತಕ್ಕಂಥ ವೀರಶೈವರನ್ನ ಇಲ್ಲಿಗೆ ಅವರಿಗೆ ಜಾಬ್ ಫೋರಮ್ ಅಲ್ಲಿ ಕೆಲಸ ಕೊಡ್ಸೋದಾಗ್ಲಿ, ಇಂಟರ್ನ್ಶಿಪ್ ಕೊಡ್ಸೋದಾಗ್ಲಿ, ಈ ತರ ಪರಸ್ಪರ ಮ್ಯೂಚುವಲ್ ಹೆಲ್ಪ್ ಇಲ್ಲಿ ಚರ್ಚೆಗಳು ಮಾಡ್ತಾವಲ್ಲ, ಆ ರೀತಿಯಲ್ಲಿ ಮಾಡ್ತಾ ಇದಾರೆ. ಇಲ್ಲ, ಫೇಲ್ಡ್. ಈಗ ಹೊಸದಾಗಿ ಈಗ ಹೋದ ವರ್ಷ ಇದ್ರ ಬಗ್ಗೆ ಆರ್ಟಿಕಲ್ ಬರ್ತಿದ್ರಿಂದ ನಮ್ಮ ಕಾಯಕ ಅಂತ ಫೋರಮ್ ಮಾಡಿದರೆ, ಬಟ್ ವಿ ಡೋಂಟ್ ನೋ ಹೌ ದ ಪ್ರೋಗ್ರೆಸ್ ಆಫ್ ಇಟ್, ಹೌ ದರ್ ಇಸ್ ನೋ ಮೆಟ್ರಿಕ್ಸ್. ಇಷ್ಟು ಜನಕ್ಕೆ ಕೆಲಸ ಕೊಡಿಸಿದ್ವಿ, ಇಷ್ಟು ಜನಕ್ಕೆ ಇದು ಅಂತ ಏನು ರಿಪೋರ್ಟ್ ಬಂದಿಲ್ಲ. ನೆಕ್ಸ್ಟ್, ಬಿಸ್ನೆಸ್ ಫೋರಮ್ ಅಂತ ಇವರೇ ಮಾಡ್ತಾರೆ. ಬಿಸ್ನೆಸ್ ಫೋರಮ್ ಇಂಡಿಯಾ ಇಂದನೂ ಕರೆಸ್ತಾರೆ, ಇಲ್ಲಿನವರು ಸೇರಿ ಬಿಸ್ನೆಸ್ ಫೋರಮ್ ಮಾಡ್ತಾರೆ. ಇಲ್ಲಿ ಓನ್ಲಿ ಟಾಕಿಂಗ್, ಬಟ್ ಐ ಡೋಂಟ್ ಸಿ ಎನಿ progress. If I go to a business forum, I should be able to pitch my idea and see how ಅದು ವೆಂಚರ್ ಕ್ಯಾಪಿಟಲಿಸ್ಟ್ ನ ವಿನ್ ಆಗಿ ನಮ್ಮಲ್ಲಿ ನಮ್ಮ ಬಿಸ್ನೆಸ್ ಐಡಿಯಾಕ್ಕೆ ಏನಾದ್ರು ಇನ್ವೆಸ್ಟ್ಮೆಂಟ್ ಸಿಗುತ್ತಾ, ಈ ರೀತಿಯಂತ ಪ್ರೋಗ್ರೆಸ್ಗಳು. ಹೌ ಮೆನಿ ಸ್ಟಾರ್ಟ್ಅಪ್ಸ್ ಈ VSNA ಇಂದ ಸ್ಟಾರ್ಟ್ ಆಯ್ತು ಅಂತದ್ದು ಇದೆಯಾ? ಇಲ್ಲ. ನಮ್ದು ಇಲ್ಲಿರ್ತಕ್ಕಂಥ VSNA ಸದಸ್ಯರಿಗೆ ಅವ್ರಿಗೆ ಇಂಡಿಯಾ ಸರ್ಕಾರದಿಂದ, ಸರ್ಕಾರದಿಂದ ಏನಾದರೂ ಬೇಕಾಗಿತ್ತು, ನಮ್ದಲ್ಲಿ ಪ್ರಾಪರ್ಟಿ ಇದೆ, ಅದನ್ನ ಯಾರೋ ಕಬ್ಜಾ ಮಾಡಿದ್ದಾರೆ, ಅದಕ್ಕೆ ಪೊಲೀಸ್ ಸಹಾಯ ಬೇಕು, ಇಂಥದಕ್ಕೆ ಆರ್ತಿ ಕೃಷ್ಣ ಅಂತ ಯಾವುದೋ ಒಂದು NRI ಫೋರಮ್ ಇದೆ, ಅಲ್ಲಿ ಕರ್ನಾಟಕ ಗೌರ್ಮೆಂಟ್ದೇ ಇದೆ. ಆರ್ತಿ ಕೃಷ್ಣ ಅನ್ನೋರ ಆಫೀಸ್ ಜೊತೆ ಇವರು ಟೈ ಅಪ್ ಮಾಡ್ಕೊಂಡು ಏನಾದರೂ ಎಕ್ಸ್ಚೇಂಜ್ ಮಾಡಿದಾರ? ಇಲ್ಲ. ಸೊ ಇನ್ನ ಏನು ಸಿಗುತ್ತೆ? ಹೋದ್ರೆ ಒಳ್ಳೆ ಹೋಳಿಗೆ ಊಟ, ಜೋಳದ ರೊಟ್ಟಿ, ಓಕೆ, ಆಮೇಲೆ ಗೋಧಿ ಹೋಗಿ, ಇಷ್ಟೇ ಸಿಗುತ್ತೆ. ಮತ್ತೆ ನಮ್ಮ ಫ್ರೆಂಡ್ಸ್ ನ ಗೆಟ್ ಟುಗೆದರ್ ಆಗುತ್ತೆ ಅನ್ನೋದಾದ್ರೆ, then they have to clearly give that this is the expectation, everything else is talk. Okay, that's all. Okay, Thank you. So, Thank you. happy Independence Day, happy July 4th. Happy Okay, Independence have fun. Day. Thank you. Thank you very much. Thanks. Bye. ಇದು ನಮ್ಮ ರವಿ ಹಂಜ್ ಅವರು ನನ್ನ ಜೊತೆಗೆ ಮಾತಾಡಿದ್ರು. ಬೇಸಿಕಲಿ ನಾನು ಅವ್ರ ಎಲ್ಲಾ ಪಾಯಿಂಟ್ಗಳಿಗೂ ಸಹಮತ ಇದೀನೋ ಇಲ್ಲ ಅನ್ನೋದಕ್ಕಿಂತ, ಈ ಜಾಬು, ಮೆಟ್ರಿಮೋನಿ ಇವೆಲ್ಲ ಎಷ್ಟು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ವೀರಶೈವ ಸಮಾಜ ಆಫ್ ನಾರ್ತ್ ಅಮೆರಿಕಾದವರು ಕೇವಲ ಒಂದೇ ಒಂದು ಪಂಗಡದ ವಿಚಾರಧಾರೆಗಳಾದಂಗಾಗದೆ ವೀರಶೈವ ಸಮಾಜ ಅಂದ್ರೆ ಏನು ಅನ್ನೋದನ್ನ ಮಕ್ಕಳಲ್ಲಿ ಆಂಬಿಗ್ಯೂಟಿ ಕಮ್ಮಿ ಮಾಡಿ ಕ್ಲಾರಿಟಿ ತಂದು ಕೊಡ್ಬೇಕು ಅಂತ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. 48ನೇ 48th ಆಲ್ ದ ಬೆಸ್ಟ್ ಫಾರ್ ದ ಕನ್ವೆನ್ಷನ್ ಅಂಡ್ ಎಲ್ಲಾ ವೀರಶೈವರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು.